ಪ್ರಾರಂಭ ಆಗತಕ್ಕಂಥದ್ದು ಉಪದೇಶ ಪ್ರಾರಂಭ ಆಗುವುದು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಅಂದರೆ ಭಗವದ್ಗೀತೆ ಗ್ರಂಥ ಪ್ರಾರಂಭ ಆಗೋದು ಯಾರಿಂದ ಅಂದರೆ ಧೃತರಾಷ್ಟ್ರನಿಂದ. ಧೃತರಾಷ್ಟ್ರ ವಾಚ ಅಲ್ಲಿ ಪ್ರಾರಂಭ ಆಗುತ್ತೆ. ಧೃತರಾಷ್ಟ್ರ ಅಂದರೆ ಹುಟ್ಟು ಕುರುಡ, ಹೌದಾ? ಯಾವಾಗಲೂ ಇದ್ದವನು ಅಂತ ನಾವು ನೋಡ್ತೀವಿ. ಅಲ್ಲ, ಧೃತರಾಷ್ಟ್ರ ಅಂದರೆ ಧೃತಂ ರಾಷ್ಟ್ರಂ ಏನ, ಯಾರು ಪರಿಚ್ಛಿನ್ನವಾಗಿರ್ತಕ್ಕಂಥದ್ದನ್ನ ನಂದು ಅಂತ ಹಿಡಿದಿಟ್ಕೊಂಡಿದ್ದಾರೋ ಅವರೆಲ್ಲ ಧೃತರಾಷ್ಟ್ರ. ಅರ್ಥ ಆಗುತ್ತೆ. ಇದು ನನ್ನ ಮನೆ, ಇದು ನನ್ನವರು, ನಾನು ನನ್ನದು ಅಂತಕ್ಕಂಥ ಜೀವನ ಮಾಡತಕ್ಕಂಥಲ್ಲ ಧೃತರಾಷ್ಟ್ರ. ಹುಟ್ಟು ಕುರುಡ್ರ. ಯಾಕಪ್ಪ ಅಂದರೆ ಅವ್ರು ಏನಾಗಿದ್ದಾರೋ ಅದನ್ನು ಮರೆತು ಬಿಟ್ಟು ಇನ್ನೊಂದು ಅಂತ ಕಲ್ಪನೆ ಮಾಡ್ಕೊಂಡು ಜೀವನ ಮಾಡ್ತಾರೆ. ಆ ಕಲ್ಪನೆಯಲ್ಲಿ ನಾನು ಸಂಸಾರಿ ದುಃಖಿ ಅಂತ ಕಲ್ಪನೆ ಮಾಡಿಕೊಂಡ್ರು. ಆ ಸಂಸಾರ ದುಃಖವೇ ಎಷ್ಟು ಏನು ಸಂಪಾದಿಸೋದು ಏನು ಮಾಡಿದ್ರು ಸಂಸಾರಿ ದುಃಖಿ ಅನ್ನೋದು ಮಾತ್ರ ಹೋಗಲ್ಲ. ಅರ್ಜುನಂದು ಅದೇ ಸಮಸ್ಯೆ. ನಾನು ನನ್ನವರು ಯುದ್ಧ ಮಾಡ್ಲಾರೆ ಅಂದರೆ ಓಡೋಗಿದ್ದು ಚೆನ್ನಾಗಿತ್ತು. ಬೇಡ ಈ ಯುದ್ಧ ಯಾಕೆ ಬೇಕು? ಕಿನ್ನೋ ರಾಜ್ಯೇನ ಗೋವಿಂದ ಅಂದಲ್ಲ, ಯಾಚಕಪ್ಪ ರಾಜ್ಯ ಅಂತ. ಅಲ್ಲಿಂದ ಹೊರಟೋಗಿದ್ರೆ ಸರಿ ಹೋಗಿತ್ತು. ಆದರೆ ಅಲ್ಲಿಂದ ಹೋಗಲೂ ಇಲ್ಲ, ಇರಲಿಕ್ಕೂ ಆಗಲಿಲ್ಲ. ಅದೇ ರೀತಿ ನಾವು ಸಂಸಾರದಲ್ಲಿ ಸುಖವಾಗಿ ಇರಲಿಕ್ಕೂ ಆಗಲ್ಲ. ಸಂಸಾರ ಬಿಟ್ಟು ಹೋಗೋಣ ಅಂದರೆ ಅಯ್ಯಗಿಲ್ಲ. ಬುದ್ಧಿಲಿ ಜನ ಸಂಸಾರ ಬಿಟ್ಟು ಹೋಗೋಕ್ಕೆ ಅಂತಾರೆ. ನೀವೆಲ್ಲ ಯಾರೊಬ್ಬರು ಒಳ್ಳೆ ಸಾಹಿತಿ ಕರ್ನಾಟಕದಲ್ಲಿ ಅವರು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದ ಹೆಸರು ಯಾವ ಸಾಹಿತ್ಯ ಅಂತ ಆಮೇಲೆ ಹೇಳ್ತಿರ್ಬೇಕಲ್ಲ. ಭಯ ಅಂತಲ್ಲ, ಸುಮ್ಮನೆ ಅನವಶ್ಯಕ ಬೇರೆಯವ್ರ ಹೆಸರು ತಗೊಂಡು ಕಾಂಟ್ರವರ್ಸಿ ಮಾಡೋದು ಬೇಡ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ಸಾರ ಕೃಪಯಾ ಪಾರೇ ಪಾಹಿ ಮುರಾರೇ. ಈ ಶ್ಲೋಕವನ್ನು ತಗೊಂಡು ತಾಯಿ ಗರ್ಭ, ಜೀವಂತವಾದ ತಾಯಿ ಗರ್ಭವನ್ನು ಸೇರ್ತಕ್ಕಂಥ ಜೀವಂತವಾದ ತಾಯಿ ಗರ್ಭವನ್ನು ಸೇರ್ಲಿಕ್ಕೆ ಭಯಪಟ್ಟಂಥ ಹೇಡಿಗಳು ನಿರ್ಜೀವ ಅಂತ ಗುಹೆಗಳು ಸೇರಿಕೊಂಡ್ರು ಅಂತ. ಅದಕ್ಕೆ ನಮ್ಮ ಮೂರ್ಖ ಭಾರತ ಸರ್ಕಾರ ಯಾವುದೇ ಸರ್ಕಾರ ನಿಜವಾಗ್ಲೂ ಶುದ್ಧ ಫೂಲಿಶ್ ಫೆಲೋಸು. ನಮ್ಗೆ ಹಾಗನ್ಸುತ್ತೆ ಅಷ್ಟು ಏನೋ ಮಾಡ್ತಾರೆ ಅಂತ, ಏನು ಮಾಡೋಲ್ಲ. ಇವರು ಅವಾರ್ಡ್ ಕೊಟ್ಟಿದ್ದಾರೆ, ನ್ಯಾಷನಲ್ ಅವಾರ್ಡ್ ಅದಕ್ಕೆ, ಆ ಗ್ರಂಥಕ್ಕೆ. ಆದರೆ ಸಂಸಾರ ಅನ್ನತಕ್ಕಂಥದ್ದು ಭಯಪಟ್ಟು, ತಾಯಿ ಗರ್ಭಕ್ಕೆ ಭಯಪಟ್ಟು ಗುಹೆ ಸೇರಲಿಲ್ಲ. ಮತ್ತು ತಾಯಿ ಗರ್ಭಕ್ಕೆ ಮತ್ತೆ ಸೇರಿ ಮತ್ತೆ ಇದೆ ದುಃಖ ಅನುಭವಿಸೋರು ಏನು ಅರ್ಥ ಇದೆಯೇ? ಮನುಷ್ಯ ಜನ್ಮ ದೊಡ್ಡದು ಅಂತಾರೆ, ಉತ್ತಮವಾದ್ದು ಅಂತಾರೆ. ಆದರೆ ಅದ್ರಲ್ಲಿ ನಿಜವಾಗಿ ಏನು ಉತ್ತಮವಾಗಿದೆ ಅನ್ನತಕ್ಕಂಥ ರಹಸ್ಯ ಕಂಡುಹಿಡ್ಕೋಬೇಕು ಅನ್ನತಕ್ಕಂಥ ದೇಶದ ಗುಹೆಗಳನ್ನು ಸೇರಿಕೊಂಡು ದೇಶ ಕಾಲಕ್ಕೆ ಅತೀತವಾಗಿರತಕ್ಕಂಥ ತತ್ವವನ್ನು ಚಿಂತನೆ ಮಾಡಿ ನಮಗೆಲ್ಲ ಉಪದೇಶ ಮಾಡಿದ್ರು. ಅದೇ ಭಗವದ್ಗೀತೆ ಅನ್ನತಕ್ಕಂಥದ್ದು. ಅರ್ಜುನ ಸಮಸ್ಯೆ ನಾನು ನನ್ನದು, ನಮ್ಮದು ಅಷ್ಟೇ, ನಾನು ನಂದು ಇದು. ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ನಾನು ಅಂದರೆ ಹೆಣ್ಣು ಗಂಡು ಅಂತ ಶರೀರವನ್ನು ಆಶ್ರಯಿಸ್ಕೊಂಡು ಕಲ್ಪನೆ ಮಾಡಿಕೊಂಡು ಅಂಥವಳು ಇಂಥವಳು ಅಂತ ಅಂದ್ಕೊಂಡಿದ್ದೀವಿ. ಇದಲ್ಲ. ಯಾಕೆಂದರೆ ಇದೆಲ್ಲ ನೀನು ಹಾಕ್ಕೊಳ್ಳತಕ್ಕಂಥ ಒಂದು ಡ್ರೆಸ್ ಇದ್ದಾಗ ಬೆತ್ತಲೆ ಬರ್ತೀವಿ ಪ್ರಪಂಚಕ್ಕೆ. ಸಮಾಜ ನೀತಿ ಅನುಸರಿಸಿ ಬಟ್ಟೆಗಳು ಹಾಕ್ಕೊಳ್ತೀವಿ, ಹೌದಾ? ಅದ್ರ ಜೊತೆಗೆ ಅಭಿಮಾನನೂ ಬೆಳೆಸ್ಕೊಳ್ತೀವಿ. ಸೊ ಈ ಬಟ್ಟೆಗಳು ಇರಲಿ, ತೆಗೆದುಹಾಕೋದು ಬೇಡ. ಆದರೆ ಅಭಿಮಾನ ಅನ್ನತಕ್ಕಂಥ ಏನಿದೆಯೋ ಅದನ್ನು ಕಳ್ಕೋಬೇಕಾದ್ದು ಇಲ್ಲ. ಯಾವುದು ಅಭಿಮಾನ ಅಂಟ್ಕೊಂಡಿಲ್ಲ, ಏನೂ ಅಂಟ್ಕೊಂಡಿಲ್ಲ. ಒಂದು ಸಲ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡ್ರೆ ಸಾಕಂತ ಕೃಷ್ಣ ಪರಮಾತ್ಮ ಅನೇಕ ವಿಧದಲ್ಲಿ ಉಪದೇಶ ಮಾಡಿ ನೋಡ್ಕೊ. ದರ್ಶನ ವೃತ್ತಿ, ಅದರ್ಶನ ವೃತ್ತಿ. ಒಂದು
ದೃಶ್ಯ ಜೊತೆ ವ್ಯವಹಾರ ಮಾಡತಕ್ಕಂಥದ್ದೊಂದು, ದೃಶ್ಯ ಇಲ್ಲಿದ್ದೀರ ತಾನೇ ತಾನಾಗಿ ಉಳಿದೋಗತಕ್ಕಂಥ ಇನ್ನೊಂದು, ಇವೆರಡೂ ಇದೆ ಹೌದಾ. ಈ ಎರಡು ಅನ್ನತಕ್ಕಂಥದ್ದು ನಾವು ಚೆನ್ನಾಗಿ ಪರೀಕ್ಷೆ ಮಾಡಿಕೊಂಡಾಗ ಇಲ್ಲಿ ನಾನು ಅನ್ನತಕ್ಕಂಥ ಅನಿಸಕ್ಕೆ ಇಲ್ದಿರ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸಕ್ಕೆ ಇಲ್ದಿರ, ನಿದ್ದೆ ಅನ್ನತಕ್ಕ ಇದ್ದೀವಿ. ನಾನು ವಾಕ್ಯ ಬಳಸ್ತಾ ಇದ್ದೀನಿ ಏನಂತ, ನಿದ್ದೆ ಅನ್ನೋದ್ರಲ್ಲಿ ಇದ್ದೀವಿ ಅಂತ ಹೌದಾ. ಆದರೆ ಅಲ್ಲಿ ನಿದ್ದೆ ಅನ್ನತಕ್ಕಂಥದ್ದು ಅದರೊಳಗಡೆ ನಾವು ಅಂತ ಎರಡು ಅನುಭವಕ್ಕೆ ಬಂತು. ನಿದ್ದೆ ಅನ್ನೋದು ಇದು ಅರ್ಥ ಆಗೋದಕ್ಕಷ್ಟು ಈ ವಾಕ್ಯಗಳು, ಯಾಕೆ ಎಲ್ಲ ಹುಚ್ಚು ಇರಬೇಕಾದ್ರೆ ಇಂಥ ವಾಕ್ಯಗಳ ಅರ್ಥ ಆಗೋದು ಭಾಳ ಕಷ್ಟ. ನಿದ್ದೆ ಅನ್ನೋ ಅನುಭವ ಯಾರಿಗೂ ಇಲ್ಲ. ಏನು ಹೀಗೆ ಮಾತಾಡ್ತೀರಾ? ನಿಜವಾದ ಅನುಭವ ಸರಿಯಾಗಿ ನೋಡ್ಕೊಳ್ಳಿ. ಓಹೋ ಇದು ನಿದ್ದೆ ಅಂತ ನಿದ್ದೆ ಅನ್ನೋದನ್ನು ಗುರುತಿಸಿ ಅನುಭವಿಸಿದೀವೋ, ಅಥವಾ ನಾನು ನಂದು ಅಂತೆಲ್ಲವನ್ನು ಕೊಡ್ಕೊಂಡ್ಮೇಲೆ ಏನು ಉಳೀತೋ ಅದನ್ನು ನಿದ್ದೆ ಅಂತಿದ್ದೀವೋ? ಎಲ್ಲ ಕೊಡ್ಕೊಂಡ್ಮೇಲೆ ಏನು ಉಳೀತೋ ಅದಕ್ಕೆ ನಿದ್ದೆ ಅಂತಿದ್ದೀವಿ. ಏನಪ್ಪ ಉಳೀತೋ? ಎಲ್ಲ ಅನುಭವದಲ್ಲೂ ಏನು ಹೇಳ್ತಾರೆ, ಆನಂದವಾಗಿದ್ದೆ, ನೆಮ್ಮದಿಯಾಗಿದ್ದೆ ಹೌದಲ್ಲ, ಹಾಯಾಗಿದ್ದೆ. ಆ ಹಾಯಿ ಆ ನೆಮ್ಮದಿನೇ ನೀವು. ಸೊ ಆನಂದಕ್ಕೆ ಮತ್ತೇನು ಮಾಡಬೇಕಂದ್ರೆ ಸುಮ್ಮನಿದ್ದು ಸಾಕು. ಅದೇ ಕಷ್ಟ. ಯಾವುದು? ಸುಮ್ಮನಿರೋದೇ ಕಷ್ಟ. ಸುಮ್ಮನಿರು ಮನವೇ ಬ್ರಹ್ಮವಾಗುವೆ, ಸುಮ್ಮನೆ ಕೂತ್ಕೋ ಬ್ರಹ್ಮ ಆಗೋಗ್ತೀಯ. ಆದರೆ ಕಷ್ಟ ಅಂತ ಸರಿ, ಮಾಡು ಕೆಲಸಗಳು ಮಾಡು. ಆದರೆ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಎಲ್ಲಿ ಯಾವುದನ್ನು ಮಾಡಬೇಕು, ಎಲ್ಲಿ ಯಾವುದನ್ನು ಮಾಡಬಾರ್ದು, ಎಷ್ಟೊತ್ತು ಮಾಡಬೇಕು, ಯಾಕೆ ಮಾಡಬೇಕು ಎಲ್ಲ ವಿಚಾರ ಮಾಡು. ನನ್ನ ಕೆಲಸ ನಂದು ಅಂತೇನೋ ಮಾಡ್ಕೊಳ್ತಿದ್ದೀರ ಅಂಥೇಳಿ ಕೇವಲ ನಿತ್ಯ ನೈಮಿತ್ಯ ಕರ್ಮಗಳನ್ನೇ ಮಾಡೋದು ವರ್ಣಾಶ್ರ ಧರ್ಮ ಪ್ರಕಾರ. ಈಗ ಅದಿಲ್ಲ, ಆದ ಕಾರಣ ನಾವು ಕಾಂಪ್ರಮೈಸ್ ಆಗಿ ಹೇಳ್ತೀವಿ, ಸರಿ ಏನೇನು ಕೆಲಸ ಮಾಡ್ತೀಯೋ ಅದನ್ನೆಲ್ಲ ಈಶ್ವರನ ಬುದ್ಧಿಯಿಂದ ಪರಮಾತ್ಮ ನಿನ್ನ ಸೇವೆ ಅಂತ ಮಾಡು. ಮತ್ತು ಕಳ್ತನ ಮಾಡಿದ್ರೆ ಅದನ್ನು ಪರಮಾತ್ಮ ನಿನ್ನ ಸೇವೆ ಅಂತ ಮಾಡು. ಅಲ್ಲ, ನಿಷಿದ್ಧ ಕರ್ಮ ಎಲ್ಲ ಬಿಟ್ಟು, ಪ್ರಾಯಶ್ಚಿತ್ತ ಕರ್ಮನೆಲ್ಲ ಬಿಟ್ಟು ಹೌದಾ. ಸ್ವಾಮಿ ಏನು ಮಾಡ್ತಿದ್ದ ತಾವು? ಬರ್ಕೋತಾ ಇದ್ದಾರೆ. ಯಾಕೆಂದ್ರೆ ಎಲ್ಲ ನಿಮ್ಮನ್ನೇ ನೋಡ್ತಾರೆ. ಹಾಂ, ಏನೋ ಮಾಡ್ತೀರ ಅಂತ ನಿಮ್ಮ ಕಡೆ ಗಮನ ಇರುತ್ತೆ. ಆಯಿತು, ಅಲ್ಲ ಇತ್ತ ಕಡೆ ಗಮನ ಕೊಡಿ. ಮಾಡಬೇಕಾದ್ರೆ ಯೋಗ ಬುದ್ಧಿಯಿಂದ ಮಾಡು ಅಂತ ಉದ್ದೇಶ ಮಾಡಿ, ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ, ಅದು ಮನುಷ್ಯ ಪಡಿಬೇಕಾಗಿರ್ತಕ್ಕಂಥ ಸಿದ್ಧಿ. ಅದಾದಮೇಲೆ ನಿಷ್ಕ್ರಿಯ ಆತ್ಮಸ್ವರೂಪ ಅನ್ನತಕ್ಕಂಥದ್ದು. ಇದನ್ನು ಉದ್ದೇಶ ಮಾಡಿ ಈಗ ಕೊನೆಗೆ ಕೃಷ್ಣ ಪರಮಾತ್ಮ ಕೇಳ್ತಾ ಇದ್ದಾನೆ, ಏನಪ್ಪ ಅರ್ಥವಾಯಿತೆ ಅಂತ. ಅದನ್ನು ಪಕ್ಕಕ್ಕೆ ಇಡೋಣ. ಅವರು ಸಂವಾದ ಅರ್ಥವಾಯಿತು ಅನ್ನೋ ಪ್ರಶ್ನೆಗೆ ಅರ್ಜುನ ಏನು ಸಮಸ್ಯೆ, ಏನು ಉತ್ತರ ಕೊಡ್ತಾನೆ ಅನ್ನೋದು ಸ್ವಲ್ಪ ಪಕ್ಕಕ್ಕಿಟ್ಟು ಈ ವಿಚಾರದಲ್ಲಿ ಏನು ತಪ್ಪು ಅಭಿಪ್ರಾಯಗಳಿದೆ ಅನ್ನೋದಕ್ಕೆ ಮೊದಲು ತೆಗೆದುಹಾಕೊಳ್ಳೋಣ. ಯಾಕೆಂದರೆ ಅದೇ ಜಾಸ್ತಿ ಪ್ರಚಾರದಲ್ಲಿದೆ, ಅದನ್ನೇ ಜನಗಳು ಲೈಕ್ ಮಾಡ್ತಾರೆ. ಇವಾಗ ನೀವು ನನ್ನ ಹತ್ರ ಸುಮಾರು ಹೋದ 9ನೇ ತಾರೀಕಿಂದ ಇವತ್ತಿನ ತನಕ ಕೇಳ್ತಾ ಕೂತಿದ್ದೀರ. ನೀವು ಇನ್ನೂ ಕಣ್ಣು ಮುಚ್ಚಬೇಡ್ರಿ, ನಿದ್ದೆ ಮಾಡಬೇಡ್ರಿ, ಇತ್ತ ಕಡೆ ತಿರುಗಿ ಎಲ್ಲೋ ನೋಡಬೇಡಿ, ಈ ಥರ ಹೇಳ್ತೀನಿ ಹೊರತು ನಿಮಗೆ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಹಬ್ಬ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ನನ್ನ ಪುಣ್ಯ ನಿಮ್ಮಂತೂ ಸಿಕ್ಕಿದ್ದು ಅಂತ ಹೇಳ್ತೀನಿ ನಾನು. ಇಲ್ಲ, ಅಯ್ಯ ಈ ಸ್ವಾಮಿ ಪ್ರಯೋಜನ ಬಿಡು, ಚೆನ್ನಾಗಿ ತಿಳ್ಕೊಳ್ಳಿ. ನಿಂದಕರಿರಬೇಕು ಜನದೊಳಗೆ, ನಮ್ಮ ದೋಷವನ್ನು ತೆಗೆದುಹಾಕತಕ್ಕಂಥವ್ರು ಇರಬೇಕು ನಮ್ಮ ಜೊತೆಗೆ. ನಮ್ಮ ದೋಷಗಳೆಲ್ಲ ಮುಚ್ಚಿಟ್ಟು ಸುಮ್ಮನೆ ಹೊಗಳತಕ್ಕಂಥವ್ರು. ಆದ ಕಾರಣ
ಎಷ್ಟು ದಿವಸ ಕೇಳಿದ್ರೆ ನಾನೇನು ಹೇಳಲ್ಲ, ನಿಮ್ಗೆ ಬಂದಿದೆ, ಅರ್ಥ ಆಗಿದೆ, ಬೆಸ್ಟ್ ಸ್ಟೂಡೆಂಟು. ಹೌದಾ? ಆದರೆ ಕೆಲವರು ಏನು ಮಾಡ್ತಾರೆ ಈಗಿನ ಕಾಲಕ್ಕೆ, ಎಲ್ಲ ಸಂಸ್ಥೆಗಳು, ಭಾಳಷ್ಟು ಸಂಸ್ಥೆಗಳು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. 40 ದಿವಸ ಹೇಳಿದ್ರು, ಇನ್ನು 3 ದಿವಸ ಕಾರ್ಯಕ್ರಮ ಇದೆ ಅಂದಾಗ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ನೀನು ಯಾರು ಅನ್ನೋ ಪ್ರಶ್ನೆ ಕೊಟ್ಟಿರ್ತಾರೆ. ಇವ್ರು ಕ್ಲೀನಾಗಿ ಬರೀತಾರೆ, ನಾನು ಶರೀರವಲ್ಲ, ಇಂದ್ರಿಯವಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಯಾವುದೂ ಅಲ್ಲ, ನಾನು ಬ್ರಹ್ಮಸ್ವರೂಪ ಅಂತ ಆನ್ಸರು ಮಾಡಿ ಕೊಡ್ತಾರೆ. ಓಹೋ, 90 ನಂಬರ್ ಬಂದಿದೆ. ಹೌದಾ? 90 ನಂಬರ್. ಆವಾಗ ಅನಿಸುತ್ತೆ, ಒಬ್ಬ ನನಗೆ 90 ನಂಬರನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಅಂತ. ಒಂದು ಪೈಸನೂ ಅರ್ಥ ಆಗಲಿಲ್ಲ. ಯಾಕೆ ಹೇಳಿ? ಅಹಂಕಾರ ತೆಗೆದುಹಾಕ್ಲಿಕ್ಕೋಸ್ಕರ ಹೇಳಿದ್ರು. ಇವಾಗ ಅಹಂಕಾರ ಇನ್ನೂ ಅಲಂಕಾರ ಆಯಿತು. ಮುಂಚೆ ಇದ್ದಂಥ ಅಹಂಕಾರ, ಅಯ್ಯೋ ನಾನು ಈ ಸಂಸಾರದಲ್ಲೂ ಲಾಯಕ್ಕಿಲ್ಲ ಅಂದ್ಕೊಂಡು ಬಂದೆ, ಇಲ್ಲಿ ಪರವಾಗಿಲ್ಲ, ಓಹ್ 90 ನಂಬರು ಬೆಸ್ಟ್ ಅಂತ ಹೇಳಿದ್ರು. ಅಂದರೆ ಅಹಂಕಾರ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಅಹಂಕಾರ ಗಟ್ಟಿ ಮಾಡ್ತಾರೆ. ಆದ ಕಾರಣ ಆ ರೀತಿ ಟೆಸ್ಟ್ ಕಂಡಕ್ಟ್ ಮಾಡೋದಲ್ಲ ಇಲ್ಲಿ ಕೃಷ್ಣ ಪರಮಾತ್ಮ ಮಾಡ್ತಿರ್ತಕ್ಕಂಥ ಕೆಲಸ. ಜೆನ್ ಫಿಲಾಸಫಿನಲ್ಲಿ ಏನು ಹೇಳ್ತಾರೆ, ಜೆನ್ ಫಿಲಾಸಫಿ ಅಂದರೆ ಯಾವುದೋ ಪಾಶ್ಚಾತ್ಯದ ಹೇಳ್ತಾರೆ ಇವರು ಅಂದ್ಕೋಬೇಡಿ. ಹಿಮಾಲಯಾಸಿಗೆ ಬಂದು ಉಪನಿಷತ್ನ ಅರ್ಥ ಮಾಡಿಕೊಂಡು ಅವ್ರದ್ದೇ ಆದಂಥ ಬೋಧನಾ ಕ್ರಮ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟು ಹೊರತು ಶರೀರಕ್ಕೆ ವಿಲಕ್ಷಣವಾದ ಸ್ವರೂಪ, ನೀನು ಆನಂದ ಸ್ವರೂಪ ಅನ್ನೋದನ್ನು ಅವರು ಉದ್ದೇಶ ಮಾಡ್ತಾರೆ. ಆ ಜೆನ್ ಫಿಲಾಸಫಿನಲ್ಲಿ ಅರ್ಥವಾದರೆ ಮತ್ತೆ ನನಗೆ ಅರ್ಥವಾಯಿತು ಅಂತ ಗುರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಸ್ ಅಷ್ಟೇ, ಹಿಂಗೆ ಮುಂದೆ ಶ್ರವಣ ಮಾಡೋದು ಬಿಟ್ಟುಬಿಡು, ಹೊರಟೋಗ್ತಾರೆ. ಅದರಲ್ಲಿ ಬಕೋಜು ಅನ್ನತಕ್ಕಂಥ ಒಬ್ಬ ಸಂತ ಗುರು ಹತ್ರ ಬರ್ತಿರ್ತಾನೆ. ಬಂದು ನನಗೆ ಇವತ್ತು ಅಂಥ ಅನುಭವ ಆಯಿತು, ಇಂಥ ಅನುಭವ ಆಯಿತು ಅಂತ ಹೇಳ್ತಿರ್ತಾನೆ. ಗುರುಗಳು ಅದೇನು ಪ್ರಯೋಜನ ಇಲ್ಲ, ಈಗ ಕೈಲಾಂಶ ಬಿಡ್ತಾರೆ, ಅದೇನು ಪ್ರಯೋಜನ ಇಲ್ಲ ಅಂತಿರ್ತಾರೆ. ಹೌದಾ? ಯಾಕೆಂದರೆ ಯಾವುದೇ ಅನುಭವ ಸತ್ಯವಲ್ಲ. ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿಗತವಾದಂಥ ಅನುಭವವನ್ನು ನಮ್ಮ ಶಾಸ್ತ್ರ ತಗೊಳ್ಳಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವ, ಎಲ್ಲರಲ್ಲೂ ಇರತಕ್ಕಂಥ ಅನುಭವ ತೊಗೊಂಡು ಹೇಳುತ್ತೆ ಹೊರತು ಹೊಸದಾಗಿ ಯಾರಲ್ಲೋ ಒಬ್ಬರಲ್ಲಿ ವಿಚಿತ್ರವಾದಂಥ ಅನುಭವ ಇದೆ ಅಂದರೆ ಅದನ್ನು ತೊಗೊಂಡು ಹೇಳೋಲ್ಲ. ಯಾಕೆಂದರೆ ಆ ವ್ಯಕ್ತಿಗತವಾದಂಥ ಅನುಭವ ಸತ್ಯ ಇರ್ಬೋದು, ಅವ್ರಿಗೆ ಆ ಥರ ಆಗಿರ್ಬೋದು, ಆಗಿರೋ ಇರ್ಬೋದು, ಅಥವಾ ಸುಳ್ಳಾಗಿರ್ಬೋದು. ಹೌದಾ? ನಿನ್ನೆ ಒಂದು ದಿವಸ ಸುಮ್ಮನಿತ್ತು, ಯಾಕೆಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಅನುಭವ ಅದು ಅವ್ರಿಗೆ ಗೊತ್ತು, ನಮಗೆ ಅದು ಸತ್ಯಾಸತ್ಯತೆ ಗೊತ್ತಾಗಲ್ಲ. ಇಂಥ ಒಂದು ಸಭೆಯಲ್ಲಿ ಯಾರೋ ಒಂದು ವಾರ ಕಾರ್ಯಕ್ರಮ 3 ದಿವಸ ನಡೀತು. 4ನೇ ದಿವಸ ಯಾರೋ ಬಂದು ಅಂತ ಕೂತ್ಕೊಂಡ ಪಕ್ಕದಲ್ಲಿ. ಓ ಯಾರಪ್ಪ ನೀನು ಅಂತ ಜನ ಎಲ್ಲ ಸ್ವಾಮೀಜಿ ಬಿಟ್ಬಿಟ್ಟು, ನೀನು ಯಾರಪ್ಪ ನಮಸ್ಕಾರ ಮಾಡಿ ಹೇಳಿ, ನಾನು ನಂದೀಶ್ವರ ಬಂದಿದ್ದೀನಿ, ಕೈಲಾಸದಿಂದ ಬಂದಿದ್ದೀನಿ ಅಂತ. ಕೈಲಾಸದಿಂದ ನಂದೀಶ್ವರ ಬಂದಿದ್ದು ನಮ್ಮ ಪುಣ್ಯ ಅಂದ್ಬಿಟ್ಟು ಹಾರ ಹಾಕಿ ಆರತಿ ಮಾಡಿ ಎಲ್ಲ ಮಾಡಿದ್ರು. ಸ್ವಾಮೀಜಿ ಪ್ರವಚನ ಅಷ್ಟೇ ಅವತ್ತು, ತಗಳ ಗಮನನೇ ಬರಲಿಲ್ಲ. ಸರಿ ಆಯ್ತು ಅವತ್ತು. ನೆಕ್ಸ್ಟ್ ಡೇ ಅದೇ ಥರ ಮಾಡ್ದ. ಯಾರೋ ಒಬ್ಬ ಇವು ಕೇಳಬೇಕು ಅಂತ ನಾವು ಬಂದರೆ ದಿವಸ ಇನ್ನು ಪ್ರವಚನ ಹಾಳು ಮಾಡ್ತಾ ಇದ್ದಾನೆ, ಏನನ್ನು ಮಾಡಬೇಕು ಇದಕ್ಕೆ ಅಂತ ಯೋಚನೆ ಮಾಡಿ 3ನೇ ದಿವಸ ಅಂತ ಅವ್ನು ಬಂದು ಕೂತ್ರೆ ಇವನು ಬಂದು ಕೂತ್ಕೊಂಡ. ನೀನು ಯಾರಪ್ಪ? ನಾನು ಈಶ್ವರ ಬಂದಿದ್ದೀನಿ, ನಂದಿನಿ ಎಲ್ಲೆಲ್ಲ ಹುಡುಕಿದೆ ಸಿಕ್ಕಲಿಲ್ಲ, ಇಲ್ಲಿದ್ದಾನೆ ನಂದಿ ಅಂದ್ಬಿಟ್ಟು ಆ ಈಶ್ವರ ಬಂದಿದ್ದನು ನಂದಿ ಮೇಲೆ ಬಂದು ಕೂತ್ಕೊಂಡ. ಇವಾಗ ನೋಡಿ
ನಿಂಗೆ ಈಶ್ವರ ಬಂದು ಸುಳ್ಳು ಅಂದರೆ ನಿಂಗೆ ನಂದಿ ಬಂದಿರೋದು ಸುಳ್ಳು. ಇಲ್ಲ ನಿಂಗೆ ನಂದಿ ಬರೋದು ಸತ್ಯ ಅಂದರೆ ಈಶ್ವರ ಬಂದಿರೋದು ಸತ್ಯ, ಅವನು ಹೊತ್ಕೊಳ್ತಿದ್ದು. ಅದು ಎಲ್ಲಿಂದ ತನಕ ಹೊತ್ಕೊಳ್ತಿರ್ಬೇಕು, ಅವನು ಈಶ್ವರ ಬಿಟ್ಟು ಹೋಗೋ ತನಕ ಹೊತ್ಕೊಳ್ತಿರ್ಬೇಕು. ಏನು ಅರ್ಥ ಇದೆ ಇವಕ್ಕೆಲ್ಲ? ಎಲ್ಲ ಒಂದು ಕಡೆ ಪ್ರವಚನ ಮಾಡ್ತಿದ್ದೆ, ಅದೊಂದು ಫೋಟೋ ಇಟ್ಟಿದ್ರು, ಈ ಕಲ್ಕಿ ಭಗವಂತ ಫೋಟೋ ಇಟ್ಟಿದ್ರು. ಸರಿ, ಪ್ರವಚನ ನೀನೇ ಆನಂದ ಸ್ವರೂಪ ಅನ್ನೋ ಹೇಳ್ತಿದ್ರೆ ಅವನು ಯಾರೊಬ್ಬ ಕಣ್ಣಲ್ಲಿ ಬರ್ತಿದೆ ಅಂತ ಜನ ಎಲ್ಲ ಅದಕ್ಕೆ ತಿರುಗಿಬಿಟ್ರು. ನಿಜವಾಗ್ಲೂ ಅಲ್ಲಿ ಏನಾಗಿದೆ ಅಂದರೆ ಬಾಬಾ ಕಣ್ಣಲ್ಲಿ ನೀರು ಬರಲಿಲ್ಲ. ಹಾರ ಹಾಕಿದ್ದಾರೆ, ದೊಡ್ಡ ಹಾರ, ಅದಕ್ಕೆ ನೀರು ಚೌಕಿಸಿದ್ದಾರೆ ಒಣಗೋಗುತ್ತೆ ಅಂತ. ಆ ನೀರಿನ ಒಂದು ಡ್ರಾಪು ಅಲ್ಲಿ ಬಿದ್ದಿದೆ, ಅದು ಕಣ್ಣೀರು ಬರ್ತಾ ಇದೆ ಅಂತ ಯೋಚನೆ ಮಾಡಿದ. ಈ ಜನ ಎಲ್ಲ ಈ ಮೂರ್ಖತ್ವನೇ ಸರಿ ಅಂತಾರೆ. ಅವತ್ತು ಈ ಪ್ರವಚನ ಹೋಯ್ತು. ಅಂದರೆ ಈ ರೀತಿಯಾದಂಥ ವ್ಯಕ್ತಿಗತವಾದಂಥ ಅನುಭವಗಳು. ಒಂದು ತಿಂಗಳು ಕ್ಯಾಂಪ್ ಕಂಡಕ್ಟ್ ಮಾಡ್ತಾರೆ, ನಿಮ್ಗೇನೇನು ಅನುಭವ ಆಯಿತು ಬರ್ಕೊಡಿ ಅಂತಾರೆ. ವಿಚಿತ್ರವಾದ ಅನುಭವಗಳೆಲ್ಲ ಬರ್ಕೊಳ್ತಾರೆ. ಅದು ಯಾವುದೇ ಅನುಭವ ಆಗಲಿ ಅದು ಸತ್ಯವಲ್ಲ. ಸವಿ ಅನುಭವ ಸಾಂಸಾರಿಕ, ಎಲ್ಲ ಅನುಭವನು ಸಾಂಸಾರಿಕನೇ, ದೇಶಕ್ಕಾದರೂ ಇರತಕ್ಕಂಥದ್ದೇ, ನಾಶ ಆಗತಕ್ಕಂಥದ್ದೇ. सभी अनुभव सांसारिक है, उस अवस्था को पाना है जहाँ कोई अनुभव नहीं रह जाता. ಯಾವ ಅವಸ್ಥೆ ನಾವು ಸೇರ್ಬೇಕಪ್ಪ, ಯಾವ ಸ್ಥಿತಿ ನಾವು ಸೇರ್ಬೇಕಂದ್ರೆ ಅಲ್ಲಿ ಇನ್ಯಾವ ಅನುಭವವೂ ಇಲ್ಲ, ಇನ್ಯಾವ ಅನುಭವ ಅಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಅನುಭವ. ಯಾಕೆಂದರೆ ಒಂದು ವೇಳೆ ಇದೇನೋ ಲೌಕಿಕ ಏನೋ ಅನುಭವ ಬಂತಂತ ಇಟ್ಕೊಳ್ಳಿ, ಹೌದಾ? ಈಗ ಯಾರೋ ಮಧುಗಿರಿ ಅಂತ ಒಂದು ಕಡೆ ಯಾರು ಇದ್ದಾರೆ, ನಾನು ನೋಡಿಲ್ಲ. ಎಂದರೋ ಮಹಾನುಭಾವರು అందరికీ దూరం నుంచి వందనములు, దగ్గర పోతే ತಮ್ಮಚ್ಚಿ. ಬಲ್ಬ್ ಕೈನಲ್ಲಿ ಇಟ್ಕೊಂಡ್ರೆ ಅದು ಅಂಟ್ಕೊಳ್ಳುತ್ತಂತೆ. ಎಲೆಕ್ಟ್ರಿಸಿಟಿ ಏನು ಬೇಡ, ಬಲ್ಬ್ ಕೈನಲ್ಲಿ ಇಟ್ಕೊಂಡ್ರೆ ಅಂಟ್ಕೊಳ್ಳುತ್ತೆ ಅಂತ. ಸರಿ, ಅಂಥ ಒಂದು ಸಿದ್ಧಿ ಆಯಿತು ಅಂತ ಇಟ್ಕೊಳ್ಳಿ. ಒಂದು ಸಲ ಬಲ್ಬ್ ಕೈಯಲ್ಲಿ ಇಟ್ಕೊಂಡು ಎಲ್ಲ ಒಂದು ಕಡೆ ಕೂತರು. ಜನ ಬಂದರು ಹೌದಾ? ಆಮೇಲೆ ನೆಕ್ಸ್ಟ್ ಡೇ ಕೂತ್ರೆ ಏನು ಪ್ರಯೋಜನ ನೋಡಿ, ಆಯಿತು ಅಂಟ್ಕೊಳ್ಳುತ್ತೆ, ಬಲ್ಬ್ ಅಂಟ್ಕೊಳುತ್ತೆ ಅವ್ರ ಕೈನಲ್ಲಿ, ಆಯಿತು. ನೆಕ್ಸ್ಟ್ ಏನು, ಯಾರೂ ಬರಲಿಲ್ಲ. ಇವಾಗ ನೀನೊಬ್ಬನೇ ಬಲ್ಬ್ ಇಟ್ಕೊಂಡು ಕೂತ್ಕೋ, ಸುಮ್ಮನೆ ಕೂತಿರು ಬಲ್ಬ್ ಇಟ್ಕೊಂಡು ಆಗುತ್ತಾ? ಸೊ ಇಂಥ ವೈಯಕ್ತಿಕವಾದ ಅನುಭವ ಇವೆಲ್ಲ ಸಾಂಸಾರಿಕ, ಅಂದರೆ ಅನಿತ್ಯ ಮತ್ತು ದುಃಖ ತರತಕ್ಕಂಥದ್ದೇ ಹೊರತು ಶಾಶ್ವತ ಅಂತ ಆನಂದ ತರಲ್ಲ. ಮತ್ತು ಜहाँ कोई अनुभव नहीं रह जाता, ಎಲ್ಲಿ ಯಾವ ಅನುಭವವೂ ಇಲ್ವೋ, ಕೇವಲ ಸಾಕ್ಷಿ ಬಚ್ತಾ है, ಕೇವಲ ಸಾಕ್ಷಿನೇ ಎಲ್ಲಿ ಉಳಿಯುತ್ತೋ. देखने वाला बचता है, ನೋಡತಕ್ಕಂಥವನು ಎಲ್ಲಿ ಉಳಿಯುತ್ತಾನೋ, ಹೌದಾ? ದೃಶ್ಯ कोई भी नहीं है, ಯಾವ ದೃಶ್ಯನೂ ಇಲ್ಲ, ಕೇವಲ ನೋಡತಕ್ಕಂಥವ್ನು ಮಾತ್ರ ಇದ್ದಾನೆ. ಅಲ್ಲಿ ಸಾಕ್ಷಿನ ಶಬ್ದನೂ ಸರಿ ಹೋಗಲ್ಲ. ಮತ್ತೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೀವು. ಯಾವುದನ್ನ ಒಂದು ನೋಡ್ತಾ ಇದ್ದಾಗ ಅದನ್ನು ಸಾಕ್ಷಿ ಅಂತಾರೆ, ದ್ರಷ್ಟೃ ಅಂತಾರೆ. ಏನೋ ನೋಡ್ತೀವಿ, ಯಾವ ವಿಷಯನೂ ಇಲ್ಲ ಅಂದರೆ ಇನ್ನೊಂದು ಯಾವುದಕ್ಕೆ ಸಾಕ್ಷಿ, ಏನು ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಇರಬೇಕಷ್ಟೆ, ಹೌದಾ? ಆದ ಕಾರಣ ಯಾವುದೇ ವೈಯಕ್ತಿಕವಾದಂಥ ಅನುಭವ ಇಲ್ಲಿ ಜ್ಞಾನ ಅಲ್ಲ, ಹೌದಾ? ಮತ್ತು ಇನ್ನು ನಾವು ಈಗ ಕೃಷ್ಣ ಪರಮಾತ್ಮ ಪ್ರಶ್ನೆ ಹಾಕ್ತಾನೆ. ಆ ಪ್ರಶ್ನೆಯನ್ನು ನೋಡಿ ಅರ್ಜುನ ಏನು ಸಮಾಧಾನ ಕೊಡ್ತಾನೆ ನೋಡೋಣ. 72ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. श्रीमद्भगवद्गीता अथ 18 मोक्षसंन्यासयोगः. श्रीभगवानुवाच कश्चिदेतश्च
ಶ್ರುತಂ ಪಾರ್ಥ ಏಕಾಗ್ರೇಣ ಚೇತಸ ತಚ್ಚಿದಜ್ಞಾನ ಸಮ್ಮೋಹ ಕನಷ್ಟಸ್ಥೆ ಧನಂಜಯ ಸಚ್ಚಿದೇತಶ್ರುತಂ ಪಾರ್ಥ ಏಕಾಗ್ರೇಣ ಚೇತಸ ತಚ್ಚಿದಜ್ಞಾನ ಸಮ್ಮೋಹ ಕನಷ್ಟಸ್ಥೆ ಧನಂಜಯ. ಇಲ್ಲಿ ನಿನ್ನಿಂದ ಇದು ಏಕಾಗ್ರತೆಯಿಂದ ಕೇಳಲ್ಪಟ್ಟಿತೇನು ಅಂದರೆ ಏಕಾಗ್ರತೆಯಿಂದ ಕೇಳಿದೆಯಾ? ಯಾಕೆ ಮಧ್ಯೆ ಮಧ್ಯೆ ಎಚ್ಚರಿಸ್ತಾ ಇದ್ದ ಕೃಷ್ಣ ಪರಮಾತ್ಮ, ಶೃಣು ಶೃಣು, ಕೇಳು ಕೇಳು ಅಂತ. ಅಷ್ಟೇ ಅಲ್ಲ, ನಿಬೋಧಮೆ ಅನುಭವದಲ್ಲಿ ತಿಳ್ಕೊ, ನಿಶ್ಚಯ ಮಾಡ್ಕೋ ಅಂತಲೂ ಮಧ್ಯೆ ಮಧ್ಯೆ ಹೇಳ್ತಿದ್ದ. ಇಷ್ಟಾದ್ರೂ ಏಕಾಗ್ರತೆಯಿಂದ ಕೇಳಿದ್ಯೋ ಇಲ್ವೋ ಅಂತ ಪ್ರಶ್ನೆ ಹಾಕಿ, ಅದರಲ್ಲಿ ಏಕಾಗ್ರತೆಯನ್ನು ಕೇಳಿದ್ದೀನಿ ಅಂದರೆ ಅಜ್ಞಾನ ಸಮೂಹ ನಷ್ಟವಾಯಿತೆ, ಅಜ್ಞಾನ ಸಂಮೋಹನತಕ್ಕ ನಷ್ಟವಾಯಿತೆ ಅಂತ ಪ್ರಶ್ನೆ ಹಾಕ್ತಾರೆ. ಇಲ್ಲಿ ತಿಳ್ಕೊಳ್ಳೋದು ಅಂದ್ರೆ ಏನಪ್ಪ ಅನ್ನೋದು ನಾವು ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಅರ್ಜುನನ ಒಂದು ಸಮಾಧಾನ ನೋಡೋಣ. ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಅಂದರೆ ಇಂದ್ರಿಯ ಮನಸ್ಸು ಬುದ್ಧಿಗೆ ವಿಷಯ ಮಾಡಿ ತಿಳ್ಕೊಳ್ಳೋದು. ಅದಕ್ಕೆ ಈಗಿನ ಕಾಲಕ್ಕೆ ಆ ಪ್ರಗತಿಪರ ಚಿಂತಕರು ಅಂತಾರೆ. ಅವರು ವಿಚಾರವಾದಿಗಳು ಪ್ರಗತಿಪರ ಚಿಂತಕರು ಇವರೆಲ್ಲ ಏನು ಹೇಳ್ತಾರೆ, ನೋಡಿ ನೋಡಿ ಏನು ಇತ್ತ ಕಡೆ ಗಮನ ಇರಬೇಕು. ಪ್ರಗತಿಪರ ಚಿಂತಕರು ವಿಚಾರವಾದಿಗಳು ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಏನನ್ನ ಇರೋದಾದರೆ ಕಣ್ಣಿಗೆ ಕಾಣಬೇಕು. ಸೀಯಿಂಗ್ ಈಸ್ ಬಿಲೀವಿಂಗ್. ಕಣ್ಣಿನ ನೋಡಿದ್ರೆ ನಂಬ್ಕೊಳ್ತೀವಿ ಅಂತಾರೆ. ಆ ವಾಕ್ಯನೂ ತಪ್ಪು. ಕಣ್ಣಿಂದ ನೋಡಿದ್ರೆ ಇದೇನು ಹೇಳಿ, ಕನ್ನಡಕ ಅಂತ ನಂಬ್ಕೊಂಡಿದ್ದೀರೋ ಅದು ವಸ್ತು ಜ್ಞಾನ. ಇದು ವಸ್ತು ಜ್ಞಾನ ನಂಬ್ಕೋಬೇಕಾದಿಲ್ಲ, ಹೌದಾ? ಅದಕ್ಕೆ ಆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ತಪ್ಪು. ದೇವರಿದ್ದೆ ತೋರಿಸು ಅಂತಾರೆ. ದೇವ್ರ ಕಣ್ಣಿಗೆ ಕಾಣಲ್ಲ ಮತ್ತಿಲ್ಲ. ಅದೇ ಸ್ಕೂಲಲ್ಲಿ ಯಾರೋ ವಿಚಾರವಾದಿ ಸಂಘ ಟೀಚರು ಅವ್ನು ಹೇಳ್ತಿದ್ದಂತೆ, ಹುಡುಗರ ದೇವರು ದಿಂಡ್ರು ಅಂತೆಲ್ಲ ಸುಳ್ಳು ನಂಬ್ಕೋಬೇಡಿ, ಅಂಥದ್ದೇನಿಲ್ಲ, ಕಣ್ಣಿಗೆ ಕಂಡಿದ್ದನ್ನು ನಂಬ್ಕೊಳ್ಳಿ ಅಂತ. ಹುಡುಗರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು, ಕಣ್ಣಿಗೆ ಕಂಡೆ ಒಪ್ಕೊಳ್ಳೋಣ ಅಂತ. ಮತ್ತು ಈ ಹುಡುಗರು ಮಾತಾಡ್ಕೊಂಡು ಹೋಗ್ತಾರೆ, ಈ ಮೇಷ್ಟ್ರು ಬುದ್ಧಿ ಇಲ್ವೋ ಅಂತ. ಯಾಕೆ ಹಾಗೆ ಹೇಳ್ತಾರೆ? ಕಣ್ಣಿಗೆ ಕಾಣುತ್ತೆ ಅವ್ರ ಬುದ್ಧಿ, ಮತ್ತು ಕಣ್ಣಿಗೆ ಕಾಣದೆ ಅಂದ್ಮೇಲೆ ಏನು ಹೇಳಿದ್ರು ಅವರು? ಇಲ್ಲ ಅಂತ ಹೇಳಿದ್ರು ಇಲ್ಲ, ಮತ್ತು ಇವನು ಬುದ್ಧಿ ಇಲ್ಲ. ಈಗ ಒಪ್ಕೊಳ್ತಾರೆ ಅವರು ಟೀಚರು, ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಹೌದಲ್ಲ? ಆದ ಕಾರಣ ಇರೋದಾದರೆ ಕಣ್ಣಿಗೆ ಕಾಣಬೇಕು ಅನ್ನತಕ್ಕಂಥದ್ದು ಸರಿಯಲ್ಲ. ಕೇನೋಪನಿಷತ್ತಲ್ಲಿ ಉಪದೇಶ ಮಾಡಿ ಆಮೇಲೆ ಶಿಷ್ಯಂಗೆ ಅಭಿಪ್ರಾಯ ಬರುತ್ತೋ ಏನು, ಶ್ರೋತ್ರಸ ಶ್ರೋತ್ರ ಮನಸ್ಸೋ ಮನಯತ್ ವಾಚೋ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಚಕ್ಷುರ ಚಕ್ಷು ಅತಿಮುಚ್ಯ ಧೀರಾ ವೇತ್ಯಾಸ್ಮೋಕಾದ ಅಮೃತ ಭವಂತಿ. ಕಣ್ಣಿಗೆ ಕಣ್ಣಾಗಿ, ಇಂದ್ರಿಯಗಳಾಗಿ, ಮನಸ್ಸಿಗೆ ಮನಸ್ಸಾಗಿ, ಬುದ್ಧಿಗೆ ಬುದ್ಧಿಯಾಗಿ ಯಾವುದೊಂದಿದೆಯೋ ಅದನ್ನು ತಿಳ್ಕೊಂಡ್ರೆ ನೀನು ಅಮೃತತ್ವ ಪಡಿತೀಯಾ ಅಂದರು. ಕಣ್ಣಿಗೆ ಕಣ್ಣಾಗಿದ್ದರೆ ಈ ಕಣ್ಣಿಗೆ ಇನ್ನೊಂದು ಕಣ್ಣಿದೆಯೋ, ಕಿವಿಯಾಗಿ, ಕೈಗೆ ಕೈಯಾಗಿ ಏನು ಅರ್ಥ? ಸರಿಯಾಗಿ ಹೇಳಿ. ಅಂದರೆ ಅಪ್ಪ ಈ ರೀತಿಯೇ ಹೇಳಬೇಕು ಹೊರತು ಮತ್ತೊಂದು ಇದು ಹೇಳಲಿಕ್ಕೆ ಆಗಲ್ಲ. ಸ್ವಲ್ಪ ಮುಂದೆ ಜರುಗ್ತಿರೋ ಜಾಗ ಇಲ್ಲ. ಮತ್ತು 5 ಜನ ಕೂಡಿ ಬನ್ನಿ, ಅಲ್ಲ 5 ಜನ ಬನ್ನಿ. ಯಾಕೆಂದರೆ ಟೈಮ್ ಆಗ್ತಾ ಬಂತು, ಜನ ಬರೋ ಟೈಮು. ಅಲ್ಲ, ಇನ್ನೂ ಒಂದು ಲೈನ್ ಕೂಡಿ ಇತ್ತ ಕಡೆಗೆ ಬಮ್ಮ, ಹಿಂದಿನ
ಕಣ್ಣಿಗೆ ಕಣ್ಣಾಗಿ ಇಂದ್ರಿಯ ಇಂದ್ರಿಯವಾಗಿ ಅಂತ ಹೇಳಿದ್ರೆ ನಮಗೇನು ಅರ್ಥ ಆಗೋಲ್ಲ, ಅರ್ಥ ಇಲ್ಲದ ಮಾತು ಇಳಿಯುವ ಅನಿಸುತ್ತೆ. ಇಲ್ಲ, ಸೂಕ್ಷ್ಮ ಚಿಂತನೆ ಮಾಡಿದ್ರೆ ಕಣ್ಣಿಗೆ ಕಣ್ಣಾಗಿ ಅಂದಾಗ, ಈಗ ನಾನು ಹೇಳಿದ್ನಲ್ಲ, ಕನ್ನಡಕ ಹಾಕ್ಕೊಂಡು ಕಿಟಕಿನಲ್ಲಿ ಆಚೆ ನೋಡ್ತಿರ್ತೀವಿ. ಇವಾಗ ನಿಜವಾಗಿ ಕಿಟಕಿ ನೋಡ್ತಿದ್ಯೋ, ಕನ್ನಡಕ ನೋಡ್ತಾ ಇದೆಯೋ, ಅಥವಾ ಕಣ್ಣು ನೋಡ್ತಾ ಇದೆಯೋ? ಕಣ್ಣು ನೋಡ್ತಾ ಇದೆ ಅಂತೀವಿ. ನಿಜವಾದ ಕಣ್ಣು ನೋಡ್ತಾ ಇದೆಯೋ, ಕಣ್ಣು ಹಿಂಭಾಗದಲ್ಲಿ ನೀವು ಇದ್ಕೊಂಡು ನೋಡ್ತಿದ್ದೀರೋ? ಹೇಳ್ತೀವಲ್ಲ, ಕಣ್ಣಾರೆ ನೋಡಿದೆ ನಾನು ಅಂತ. ಅಂದರೆ ಕಣ್ಣು ಅನ್ನತಕ್ಕಂಥದ್ದು ನಾವು ನೋಡಲಿಕ್ಕೆ ಒಂದು ಸಲಕರಣೆ. ಕಣ್ಣೇ ನಾವಲ್ಲ, ಅಂದರೆ ಶರೀರವೇ ನಾವಲ್ಲ, ಶರೀರ ಕೆಲಸ ಮಾಡಲಿಕ್ಕೆ ಒಂದು ಸಲಕರಣೆ. ಈಗ ನೋಡಲಿಕ್ಕೆ ಕನ್ನಡಕ ಒಂದು ಸಲಕರಣೆ, ಇನ್ಸ್ಟ್ರೂಮೆಂಟ್, ನೋಡಲಿಕ್ಕೆ ಓದಲಿಕ್ಕೆ. ಕಣ್ಣು ಯಾವುದಕ್ಕೆ ಕೆಲಸಕ್ಕೆ ಬರುತ್ತೆ? ನೋಡಲಿಕ್ಕೆ ಓದಲಿಕ್ಕೆ, ಹೌದಾ? ಇದು ಎಷ್ಟು ಮಾತ್ರ ಉಪಯೋಗನೋ ಕಣ್ಣು ಅಷ್ಟೇ ಉಪಯೋಗ, ಹೌದಲ್ಲ? ಮತ್ತು ಇದೇ ನೀವು ಅದೇ ರೀತಿ ಕಣ್ಣು ಸ್ವಾಮೀಜಿ ಈಗಲೂ ಒಪ್ಪಲ್ಲ ನಾವು. ಯಾಕೆಂದರೆ ಇದನ್ನು ತೆಗೆದಿಡ್ತೀವಿ, ತಿರುಗಿ ಹಾಕ್ಕೊಳ್ತೀವಿ. ಕಣ್ಣು ಆ ರೀತಿ ತೆಗೆದಿಟ್ಟು ಹಾಕ್ಕೊಳ್ತೀವ? ಏನಿಲ್ಲ. ಸೂಕ್ಷ್ಮ ಗಮನಿಸಿದ್ರೆ ನೀವು ನಿಮಗೆ ಬೇಕಾದ ಕಣ್ಣನ್ನು ಉಪಯೋಗಿಸ್ತೀರಾ, ಇಲ್ಲಾಂದ್ರೆ ಪಕ್ಕಕ್ಕೆ ಇಟ್ಟಿರ್ತೀರ. ಪಕ್ಕಕ್ಕೆ ಇಟ್ಟಿರ್ತೀರದೇನಂತ? ಇವಾಗ ನೋಡಬೇಕಾದ್ರೆ ಕಣ್ಣನ್ನು ಉಪಯೋಗಿಸ್ತೀವಿ, ಕೇಳಬೇಕಾದ್ರೆ ಕಿವಿಯನ್ನು ಉಪಯೋಗಿಸ್ತೀವಿ, ಹೌದಾ? ರುಚಿ ನೋಡ್ಬೇಕಾದ್ರೆ ನಾಲ್ಗೆಯನ್ನು ಉಪಯೋಗಿಸ್ತೀವಿ, ಹೌದಲ್ಲ? ಮಾತಾಡ್ಬೇಕಾದ್ರೆ ನಾಲ್ಗೆಯನ್ನು ಉಪಯೋಗಿಸ್ತೀವಿ. ಈಗ ಮಾತು ಇಲ್ಲ, ರುಚಿ ನೋಡೋ ಕೆಲಸನೂ ಇಲ್ಲ, ಅವಾಗ ನಾಲ್ಗೆ ಏನಾಗಿರುತ್ತೆ? ಸುಮ್ಮನೆ ಒಳಗಡೆ ಇರುತ್ತೆ ಅಷ್ಟೇ, ನಾವು ಉಪಯೋಗಿಸಲ್ಲ. ಅಂದರೆ ಏನಾಯಿತು? ಈ ಶರೀರ ಅನ್ನತಕ್ಕಂಥದ್ದು ನಾವುಗಳು ಉಪಯೋಗಿಸ್ಲಿಕ್ಕೆ ಒಂದು ಸಲಕರಣೆ. ಕಣ್ಣು ಹಿಂಭಾಗದಲ್ಲಿ ಮನಸ್ಸಿದ್ರೇ ಹಿಂದೆ ಕೆಲಸ ಮಾಡೋದು. ಇಲ್ಲಿ ಕೆಲಸ ಮಾಡಿ, ಇವಾಗ ಇಲ್ಲಿ ಕೂತಿದ್ದೀರ, ಮನಸ್ಸು ಇಲ್ಲೇ ಇದೆ ಅಂದರೆ ನಾನು ಹೇಳಿದ್ದು ಒಳಗಡೆ ಹೋಗಿ ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲ, ಏನೋ ಫೋನ್ ಮಾಡ್ತೀನಿ ಅಂದವನು ಯಾಕೋ ಮಾಡಲಿಲ್ಲ, ಈ ದುಡ್ಡು ಕೊಡೋದೇ ತಪ್ಪು, ಏನೋ ಬಡ್ಡಿ ಆಸೆಗೋಸ್ಕರ ಕೊಟ್ಟೆ, ಇವಾಗ ಬಡ್ಡಿನೂ ಕೊಡಲಿಲ್ಲ, ಅಸಲು ಕೊಡಲಿಲ್ಲ ಅಂತ ಇಲ್ಲಿ ಯೋಚನೆ ಮಾಡ್ತಾ ಕೂತಿದ್ರೆ ನಾನು ಹೇಳಿದ್ದೀನಿ ಅರ್ಥ ಆಗುತ್ತೋ? ನೀನೇ ಆನಂದ ಅಂದರೆ ಬಡ್ಕೋ, ಈ ಸ್ವಾಮೀಜಿ ಹೇಳೋದಕ್ಕೆ ಅವ್ನು ದುಡ್ಡು ಕೊಡಲಿ ಅಂತ ನಾನು ಕೊಡಾಡ್ತಿದ್ದೀನಿ ಆನಂದ ಅಂತ. ಈಗ ಮನಸ್ಸು ಅನ್ನತಕ್ಕಂಥದ್ದು ಕಿವಿ ಹಿಂಭಾಗದಲ್ಲಿ ಇದ್ರೇ ಕೇಳಿಸೋದು. ಮತ್ತು ಆ ಮನಸ್ಸು ಅನ್ನತಕ್ಕಂಥ ಸ್ವತಂತ್ರ ಅಂದರೆ ಎಲ್ಲ ನನ್ನ ಮನಸ್ಸು ಅಂದಾಗ ಆ ನಾನು ಅನ್ನತಕ್ಕಂಥ ಯಾವುದಿದೆಯೋ ಅದರಿಂದ ಇವೆಲ್ಲ ಕೆಲಸ ಮಾಡ್ತೀವಿ. ಆ ನಾನು ಅನ್ನೋದು ಒಂಥರ ಇರುತ್ತೆ. ಅಂದರೆ ನಾನು ಹೇಳಿದ್ದೆಲ್ಲ, ನೀವು ವ್ಯವಹಾರ ನೋಡಿಕೊಂಡ್ರೆ ಸಾಕು. ಬೆಳಗ್ಗೆ ಎದ್ದಾಗ ಯಾವ ರೀತಿ ನಾನು ಅನ್ನೋದಿರುತ್ತೋ, ಮತ್ತು ಯಜಮಾನ ಹತ್ತಾರೆ, ಹೆಂಡತಿ ಹತ್ತಾರೆ ಮಾತಾಡಬೇಕಾದ್ರೆ ಆ ರೀತಿ ಇರಲ್ಲ, ಹೌದಲ್ಲ? ಮತ್ತು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಬದಲಾವಣೆ ಆಗುತ್ತೆ. ಯಾರ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಆ ರೀತಿ ಬದಲಾವಣೆ ಆಗುತ್ತೆ ನಾನು ಅನ್ನೋದು. ಆದರೆ ನಮ್ಮ ಪೂರ್ಣ ಅನುಭವ ನೋಡಿಕೊಂಡಾಗ ನಿದ್ದೆಯಲ್ಲಿ ನಾನು ಅನ್ನೋ ಅನಿಸುವಿಕೆ ಇಲ್ಲ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸುವಿಕೆ ಇಲ್ಲ. ಇಲ್ಲಿದ್ರು ನೀನಿದ್ದೀಯ. ಅದು ಶ್ರೋತ್ರಸ್ಥ ಶ್ರೋತ್ರಂ, ಇಂದ್ರಿಯವಾಗಿರ್ತಕ್ಕಂಥದ್ದು. ಈ ರೀತಿ ಹೇಳಿದಾಗ ಬಹುಶಃ ಕೇನೋಪನಿಷತ್ ಬರುತ್ತೆ, ಶಿಷ್ಯ ನನಗೆ ಅರ್ಥ ಆಯಿತು ಅಂದ್ಕೊಂಡಾನೆ ನಮ್ಮ ಥರ. ಅದಕ್ಕೆ ಉಪನಿಷತ್ತು ಹೇಳುತ್ತೆ, ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಯದಿ ಮನ್ಯತೆ ಸುವೇದೇತಿ ದಪ್ರಮೇವಾಪಿ ನೂನಂ, ನೀನು ಅರ್ಥ ಮಾಡ್ಕೊಂಡು ಭಾಳ ಅಲ್ಪವೇ, ನಿಂಗೆ ಅರ್ಥ ಆಗಲಿಲ್ಲ ಅಂತ. ಅಯ್ಯೋ ರಾಮ. ಇವಾಗ ಹೊರಗಡೆ ಇಲ್ಲಿ ದಿವಸ ಒಂದು 25-30 ಜನ ರೆಗ್ಯುಲರಾಗಿ ಬಂದು ಕೇಳ್ತಾರೆ. ಇನ್ನು ಮಿಕ್ನಾದವರು ಸುಮಾರು 12:30 ಮೇಲೆ ಬರ್ತಾರೆ, 1 ಗಂಟೆ ಮುಕ್ತರಾಗಿ ಹೊರಟೋಗ್ತಾರೆ. ಹೌದಾ? ಸರಿ, ಇವರೆಲ್ಲನೂ ನಾವು ಕೇಳಿದ್ದೀವಿ, ವೇದಾಂತ ಶ್ರವಣ ಮಾಡಿದ್ದೀವಿ, ನಮಗೆ ಗೊತ್ತಿದೆ ಅಂತ ಅನ್ಬೋದು. ಆದರೆ ನಿನಗೆ ಗೊತ್ತಿಲ್ಲ ಅನ್ನುತ್ತೆ ಕೇನೋಪನಿಷತ್ತು. ಕೇಳಿದೆಯಾ? ನನಗೆ ಗೊತ್ತಿದೆ ಅಂತ ನೀನು ಹೇಳ್ತಿದ್ಯಾ ಅಂತ ಗೊತ್ತಿಲ್ಲ. ಇದು ಮನ್ಯತೆ ಸುವೇದೇತಿ, ನನಗೆ ಚೆನ್ನಾಗಿ ಗೊತ್ತು ಅಂತ ನೀನು ಅಂದ್ಕೊಂಡಿದ್ರೆ ನಿಮ್ಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ಇಲ್ಲಿ ಯಾರು ಈ ಕಡೆ ತಿರುಗಲಿಲ್ವೋ, ಆಶ್ರಮದ ಕಡೆ ತಿರುಗಲಿಲ್ವೋ,
ಅವ್ರಿಗೆ ಕೇಳಿದ್ರೆ ಅಯ್ಯಯ್ಯ ನಾನು ಅಲ್ಲಿ ಹೋಗಲೂ ಇಲ್ಲ ನನಗೆ ಗೊತ್ತೂ ಇಲ್ಲ ಅಂತಾರೆ. ಅವ್ರು ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಗೊತ್ತಿದೆ. ಇನ್ನೊಂದು ಮಂತ್ರ ಹೇಳುತ್ತೆ, ಯಾರು ಗೊತ್ತಿದೆ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿದೆ ಅಂತ. ವಾಕ್ಯ ಅರ್ಥ ಅವ್ರ ಕಷ್ಟ. ಯಾರು ಗೊತ್ತಿದೆ ಅಂತಾರೋ ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತಾರೋ ಅವ್ರಿಗೆ ಗೊತ್ತಿದೆ. ಎನ್ನ ಮಾತು ಇವು. ಆದರೆ ಏನಪ್ಪ ಅಂದರೆ ಶಾಸ್ತ್ರ ಶ್ರವಣವನ್ನು ಮಾಡಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲ ನಾನಲ್ಲ, ಇವೆಲ್ಲ ತೆಗೆದುಹಾಕಿದ ಮೇಲೆ ಯಾವುದು ಉಳಿಯುತ್ತೆಯೋ ಅದನ್ನು ಮತ್ತೆ ತಿಳ್ಕೊಳ್ಳಿಕ್ಕಾಗಲ್ಲ. ಅರ್ಥ ಆಯ್ತಾ? ಅದನ್ನು ಮತ್ತೆ ತಿಳ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಶ್ರವಣ ಮಾಡೋಕ್ಕೆ ಮುಂಚೆ ನಾನೇ ಇದು ಅಂದ್ಕೊಂಡಿದ್ದೆ, ಶ್ರವಣ ಮಾಡಾದ್ಮೇಲೆ ಇದು ನಾನಲ್ಲ ಅನ್ನತಕ್ಕಂಥ ಗೊತ್ತಾಯಿತು. ಮತ್ತು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಎಲ್ಲವನ್ನೂ ತೆಗೆದಾಕ್ಮೇಲೆ ಯಾವುದು ಉಳಿಯುತ್ತೋ ಅದೇ ನಾನು. ಅದನ್ನು ಮತ್ತೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾನು ಅಲ್ಲದೆಲ್ಲ ತೆಗೆದುಹಾಕ್ಕೊಂಡ್ರೆ ಸಾಕು. ಹೌದಾ? ನಾನು ಹೇಳಿದ್ದೆಲ್ಲ ಅಕ್ಕಿ ಆರಿಸ್ತೀವಿ ಅಂತ, ಅಕ್ಕಿ ಅಲ್ಲದೆಲ್ಲ ತೆಗೆದುಹಾಕ್ಬಿಟ್ರೆ ಅಕ್ಕಿ ಉಳ್ಕೊಳ್ಳುತ್ತೆ, ಅದನ್ನು ಮತ್ತೆ ಏನು ಮಾಡಬೇಕಾಗಿಲ್ಲ. ಹೌದಾ? ಅದೇ ರೀತಿ ಇಲ್ಲಿ ನಾನು ಅನ್ನತಕ್ಕಂಥ ಅನಿಸಿಕೆ ತನಕ ಎಲ್ಲ ತೆಗೆದಕ್ಕೆ ಯಾವುದು ಉಳಿಯುತ್ತೋ ಅದೇನೇ ಪರಮಾತ್ಮ ಸ್ವರೂಪ, ಆತ್ಮಸ್ವರೂಪ. ಅದನ್ನು ಮತ್ತೆ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಆದ ಕಾರಣ ಯಾರು ಶಾಸ್ತ್ರ ಶ್ರವಣ ಮಾಡಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾರೋ ಗೊತ್ತಿಲ್ಲ. ಯಾಕೆ ನಾನು ಅನ್ನೋದು ಅಲಂಕಾರ ಆಯಿತು, ನಾನು ಅನ್ನೋದು ಹೋಗಲಿಲ್ಲ. ಹೌದಾ? ಸೊ ಈಗ ಇಷ್ಟು ನಾವು ಅಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಅನುಭವ ಅಲ್ಲ. ಹೌದಾ? ಮತ್ತು ಅದನ್ನು ಕಣ್ಣಿಂದ ನೋಡಿ ತಿಳ್ಕೊಂಡಿದ್ದೀವಿ, ಆ ರೀತಿ ಅಲ್ಲ. ಎಲ್ಲ ಅಭಿಪ್ರಾಯ ತೆಗೆದುಹಾಕ್ಬಿಟ್ರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದೆಲ್ಲ ತೆಗೆದು ಯಾವುದು ಉಳಿಯುತ್ತೋ, ಯಾವುದು ನಾವು ನಿದ್ದೆಯಲ್ಲಿ ಸ್ಪಷ್ಟವಾಗಿ ಅನುಭವ ಬರುತ್ತೋ ಅದು ಪರಮಾತ್ಮ ಸ್ವರೂಪ. ಅದು ಇಲ್ಲಿ ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಯಾವ ಒಂದು ಸ್ವಲ್ಪ ಉಳಿದಿರುತ್ತೋ ಅದು ನಮಗೆ ನಿದ್ದೆನ ಸ್ಪಷ್ಟವಾಗಿ ಗೊತ್ತಾಗುತ್ತೋ, ಅನುಭವ ಬರುತ್ತೋ ಅದನ್ನು ಮತ್ತೆ ಯಾವುದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹೌದಾ? ಮತ್ತು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದೇ ನಾನು ಅಂದ್ಕೊಂಡಿದ್ದೆ, ಈ ಮೋಹ ಹೊರಟೋಯ್ತು. ಸೊ ಇದು ಆತ್ಮಜ್ಞಾನ ಅಂದರೆ ಇಂಥದ್ದು. ಕಣ್ಣಿಗೆ ಕಾಣತಕ್ಕಂಥದ್ದು ಯಾವ್ಯಾವುದಿದೆಯೋ ಅಥವಾ ನಮ್ಮ ಇಂದ್ರಿಯ ಗೋಚರವಾಗತಕ್ಕಂಥ ಯಾವ್ಯಾವುದಿದೆಯೋ ಇದ್ಯಾವುದು ಆತ್ಮ ಅಲ್ಲ. ಯಾವುದು ಗೋಚರವಾಗಿರೋ ಇದೆಯೋ ಅದೇ ಆತ್ಮ, ಬ್ರಹ್ಮ ಅನ್ನತಕ್ಕಂಥದ್ದು ಸರಿಯಾದಂಥ ತಿಳುವಳಿಕೆ ಅಂತೇಳಿ ಈಗ ಅರ್ಜುನ ಏನು ಹೇಳ್ತಾನೆ ನೋಡೋಣ. ಅರ್ಜುನ ಏನು ಹೇಳ್ತಾನೆ ಅಂದರೆ 73ನೇ ಶ್ಲೋಕ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನಷ್ಟೋ ಮೋಹಃ ಅಜ್ಞಾನಜಃ ಸಮಸ್ತ ಸಂಸಾರ ಅನರ್ಥ ಹೇತು ಸಾಗರ ಇವ
ದುಸ್ತರಹ ಅಂದರೆ ಅಜ್ಞಾನದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಸಮಸ್ತ ಸಂಸಾರ ಅನರ್ಥ. ಸಮಸ್ತ ಸಂಸಾರ ಅನರ್ಥ ಇದು ಯಾವ ರೀತಿ ಇದೆಯಪ್ಪ? ಸಾಗರ ಸಾಗರದಂತ ಇದೆ. ಸಾಗರ ಅಂದರೆ ನಾವು ಹೋಗಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಕನ್ಯಾಕುಮಾರಿ ಅಲ್ಲೆಲ್ಲ ಹೋಗಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬೆಳಿಗ್ಗೆ ಅಲ್ಲಿ ಹೋಗಿ ಸೂರ್ಯೋದಯ ನೋಡಬೇಕು ಅಂತ ಹೋಗ್ತೀವಿ. ತಂಪಾದಂಥ ಗಾಳಿ, ಅದು ಬೇಸಿಗೆದಲ್ಲಿ ಹೋಗಿದ್ದೀವಿ, ತಂಪಾದಂಥ ಗಾಳಿ, ಮತ್ತು ಆ ಸೂರ್ಯ ಬರ್ತಾನೆ ಅಂತ ಕಾಯ್ತಾ ಇದ್ದೀವಿ. ಅಷ್ಟೊತ್ತು ಮೋಡ ಅಡ್ಡ ಬಂತು. ಹೌದಾ? ಅಷ್ಟೇ ಪ್ರಶಾಂತ ಕಾಣುತ್ತೆ ಸಾಗರ. ಅದು ಒಳಗಡೆ ಏನೇನಿದೆ, ತಿಮಿಂಗಿಗಳು, ಅದು ಇದು ಹೌದದು. ಅದೇ ರೀತಿ ಇಲ್ಲಿ ಸಂಸಾರ ಅನ್ನತಕ್ಕಂಥ ಹೊರಗಡೆ ಭಾಳ ಚೆನ್ನಾಗಿ ಕಾಣುತ್ತೆ. ಒಂದು ಸಲ 3 ಜನ ಫ್ರೆಂಡ್ಸ್ ಬೆಂಗಳೂರಿಗೆ ಹೋಗ್ತಾರೆ, ಮಲ್ಲೇಶ್ವರದಲ್ಲಿ ಒಂದು ಮನೆಯಲ್ಲಿ ಎಷ್ಟು ನಗ್ತಾ ಇದ್ರು. ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ನಾವು ಹೋಗ್ತಾಯಿದ್ರೆ ನಗ್ತಾ ಇದ್ರು. ನಮ್ಮ ಫ್ರೆಂಡ್ ಒಬ್ಬರು ನೋಡ್ರಿ ಎಷ್ಟು ಆನಂದವಾಗಿದ್ದಾರೆ, ನಮ್ಮ ಮನೆಗೆ ಬಂದಿದೆ ರೋಗ, ಇದು ಯಾಕೋ ಏನು, ಅವ್ರು ಇನ್ನೂ ಮದುವೆ ಆಗಿರಲಿಲ್ಲ, ಯಾಕೆ ಈ ರೋಗ ನನಗೂ ಅಂಟ್ಕೊಳ್ಳುತ್ತೋ ಏನೋ ಅಂತ ಯೋಚಿಸ್ತಿದ್ರು. ಆಗೋದೋ ಬೇಡ ಅಂತ. ಎಷ್ಟು ಬದಲಾಡ್ತಾರೆ ಇವ್ರು, ನೋಡಿ ಎಷ್ಟು ಆನಂದವಾಗಿದ್ದಾರೆ ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಡಾಕ್ಟ್ರ್ ನೋಡಿಸ್ಬೇಕಾಗಿತ್ತು. ಅವರು ಡಾಕ್ಟ್ರ್ ತೋರಿಸ್ಕೊಂಡು ಮತ್ತೆ ಅದೇ ಮನೆ ಮುಂದೆ ವಾಪಸ್ ಹೋದರೆ ಆಗಲೇ ಕುರುಕ್ಷೇತ್ರ ನಡೀತಿದೆ. ಯುದ್ಧ ನೋಡಲಿಕ್ಕೇನೋ ಚೆನ್ನಾಗಿರುತ್ತೆ, ಹೌದಾ? ಒಳಗಡೆ ಬದಲಾಗ್ತಾ ಇರ್ತೀವಿ. ಹೇಗಪ್ಪ ದಾಟೋದು? ಯಾವ ಮಾರ್ಗನೂ ಕಾಣಲ್ಲ. ಇನ್ನು ದಾಟೋದು ಏನು ಬಂತು? ಯಾರೋ ಮಹಾತ್ಮ ಬರ್ತಾರೆ, ಏನೇ ಭೋಗ ಅನುಭವಿಸ್ಬೇಕಾದ್ರೂ ನಮ್ಗೆ ವೈರಾಗ್ಯ 3 ರೀತಿ ಬರ್ಬೋದು. ಒಂದು, ಜನ್ಮ ಸಂಸ್ಕಾರದ ವೈರಾಗ್ಯ ಇರಬೇಕು. ಜನ್ಮಗಳು ಅನುಭವಿಸಿ ಸಾಕಿದು ಅಂತ ಶಂಕರಾಚಾರ್ಯ ಥರ ಭಗವಾನ್ ಬುದ್ಧ ಸ್ವಲ್ಪ ಅನುಭವಿಸಿದ್ರು. ಶಂಕರಾಚಾರ್ಯ, ರಮಣ ಮಹರ್ಷಿ ಇವರೆಲ್ಲ ನೇರವಾಗಿ ಈ ತತ್ವ ಕೊಟ್ಟೋದು. ಈಗ ಜನ್ಮ ಸಂಸ್ಕಾರದ ವೈರಾಗ್ಯ ಬಂದಿತ್ತು. ಇಲ್ಲ ಅಂದರೆ ಬೇರೆ ನೋಡಿ ತಿಳ್ಕೊ, ವೈರಾಗ್ಯ ತನ್ಕೋ ಅಂತಾರೆ. ಬೇರೆ ನೋಡಿ ನಾನು ಹೇಳಿದ್ದಲ್ಲ, ಮನೆ ಗೋಡೆ ನೋಡೋದು ಸಾಕು ನಮ್ಗೆ ವೈರಾಗ್ಯ ಬಂದೋಗುತ್ತೆ ಅಷ್ಟು. ಅದ್ಯಾವ ಫೋಟೋ ನಮ್ಮ ಅಜ್ಜಿ ತಾತಂದು, ಅವ್ರೇನಾದರು ಅಯ್ಯೋ ಅವರು ಖಾಲಿ ಮಾಡಿ ಹೋದರು. ಕೆಳಗಡೆ ಇರೋದು ನಮ್ಮ ತಂದೆ ತಾಯಿದು, ಅವ್ರೇನು ಮಾಡಿದ್ರು, ಅವರು ಖಾಲಿ ಮಾಡೋದ್ರು. ಹೌದಾ? ನೆಕ್ಸ್ಟ್ ಯಾರು ಖಾಲಿ ಮಾಡಬೇಕು? ಹೌದು ಅಲ್ಲ? 3 ದಿನಕ್ಕೆ ಸ್ಥಳವು ದೊರಕುವ ಕ್ಷೇತ್ರವಿದಣ್ಣ. 3 ದಿವಸಕ್ಕೋಸ್ಕರ ಸಿಕ್ಕಿದೆ. ಉಡು ಜಾಯಗ ಹಂಸ ಕೇಲ. ಪ್ರಾಣನ ತಕ್ಕ ಪಕ್ಷಿ ಹಾರು ಹೋಗುತ್ತೆ, ಯಾವಾಗ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಖಾಲಿ ಮಾಡೋಬೇಕು. ಈ ಖಾಲಿ ಮಾಡೋದು ಮನೇನ ಛತ್ರನ, ಛತ್ರ. ಮತ್ತು ಛತ್ರಕ್ಕೆ ಯಾಕೆ ಅಂಟ್ಕೊಳ್ತೀಯ? ಅದು ನಾವು ವಿವೇಕ ವೈರಾಗ್ಯ ಅನ್ನತಕ್ಕಂಥ ತಂದ್ಕೊಳ್ಳಲ್ಲ. ಆ ಕಾರಣ ಈ ಮೋಹ ಅನ್ನತಕ್ಕಂಥ ಸಾಗರವನ್ನು ಯಾವ ರೀತಿ ದಾಟಬೇಕಪ್ಪ? ಯುದ್ಧ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ, ರಣರಂಗದಿಂದ ಓಡಿ ಹೋಗೋಣ ಅಂದರೆ ಅದಕ್ಕೂ ಮನಸ್ಸು ಬರ್ತಾ ಇಲ್ಲ. ಹೇಗೆ ತಪ್ಪಿಸ್ಕೊಳ್ಳೋದು ಇದನ್ನು ಅಂತ ಬದಲಾಡ್ತಾ ಇದ್ದೆ. ಈಗ ದುಸ್ತರವಾಗಿರ್ತಕ್ಕಂಥ ಅಜ್ಞಾನದಿಂದಾಗಿ ಸಂಸಾರ ಅನರ್ಥಗಳಿಗೆ ಕಾರಣವಾಗಿದ್ದ ಸಾಗರದಂತೆ ದಾಟಲು ಅಸಲವಾಗಿದ್ದ ಮೋಹವು, ಆ ಮೋಹ ಅನ್ನತಕ್ಕಂಥದ್ದು ನಷ್ಟವಾಯಿತು. ನಷ್ಟೋ ಮೋಹ. ಏನು ಅಂಟ್ಕೊಂಡಿದ್ದು ನಂದು ಅಂತ ಆ ಮೋಹ ಅನ್ನತಕ್ಕಂಥದ್ದು ಹೋಯಿತು. ಗೊತ್ತಾ? ಸ್ಮೃತಿಶ್ಚ ಆತ್ಮತತ್ವ ವಿಷಯ ಲಬ್ಧ. ನಾನು ಅಂದರೆ ಯಾವುದು ಅನ್ನತಕ್ಕಂತೆ ನನಗೆ ಗೊತ್ತಿರಲಿಲ್ಲ. ನಾನೇ ಅರ್ಜುನ, ಪಾಂಡವರಲ್ಲೊಬ್ಬನು ಈ ಥರ ಎಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಾಗ ಶ್ರುತಿ, ನನ್ನನ್ನು ನಾನು ಮರ್ತೋಗಿದ್ದೆ, ನೀನು ಜ್ಞಾಪಿಸ್ತೆ ಅದನ್ನು. ಶ್ರುತಿ ಆತ್ಮವಿಷಯ ಲಬ್ಧ ಯಸ್ಯ ಲಾಭ ಸರ್ವಗ್ರಂಥಿನಾಂ ವಿಪ್ರಮೋಕ್ಷ. ಯಾವಾಗ ನಾನಂದ್ರೆ ಯಾವುದು ಅನ್ನತಕ್ಕಂಥ ಚೆನ್ನಾಗಿ ಅರ್ಥವಾಯಿತು, ಎಲ್ಲ ಬಂಧನೂ ಬಿಟ್ಟೋಯ್ತು. ಯಾವುದು ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಆದಿ ಅಂತ್ಯದ ಅಖಂಡ ಸ್ವರೂಪ, ಅದೇ ಇಡೀ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಸ್ವರೂಪ ಅನ್ನತಕ್ಕಂಥದ್ದು ಯಾವಾಗ ಅರ್ಥ ಆಯಿತು, ಅದೇ ನಾನು ಯಾವಾಗ ಅನ್ಬೋದು ಕಾಣಿಸ್ತೋ
ಎಲ್ಲ ಬಂಧನ ಅನ್ನತಕ್ಕಂಥದ್ದು ಹೊರಟೋಯ್ತು. ಹೌದಾ? ತತ್ಪ್ರಸಾದ ಇದು ಮುಖ್ಯ. ಏನು ಹೇಳ್ತೇನೆ ನಾನು, ಅವ್ರು ಹೇಳಿದ್ರಲ್ಲ ಏಕಾಗ್ರತೆ ಅಂತ ಕೇಳಿದ್ಯಾ ಅಂದಿದ್ದಕ್ಕೆ, ಫಸ್ಟ್ ಕ್ಲಾಸಾಗಿ ಕೇಳಿದ್ದೀನಿ, ನಾನು ಒಂದು ನಿಮಿಷನೂ ಕಣ್ಣು ಮುಚ್ಚಲಿಲ್ಲ, ಅರ್ಥಗಳು ತಿರುಗಿಲ್ಲ, ನಿಮ್ಮನ್ನೇ ನೋಡ್ತಿದ್ದೆ, ಫಸ್ಟ್ ಕ್ಲಾಸಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆ ನನ್ನ ಪೂರ್ವ ಜನದ ಪುಣ್ಯ ಇತ್ತು, ನನ್ನ ಪುಣ್ಯದಿಂದಲೇ ನಾನು ಈ ಥರ ಆದೆ ಅಂತ ಈ ಥರ ಹೇಳಿದರೆ ಏನಾಗೋದು? ಮೇರಾ ಮೋಹ ನಷ್ಟ ಹೂವ, ನನ್ನ ಮೋಹ ಹೋಯಿತು. ಯಾಕೆಂದರೆ ನನ್ನ ಕೃಷಿಯಿಂದಲೇ ಹೋಯ್ತದು. ನಾನು ಮನೆಗೆ ಎಷ್ಟೋ ಕೆಲಸ ಇದ್ರೂ ಬಿಟ್ಟು ಬಂದು ಶ್ರವಣ ಮಾಡಿದೆ. ಇಲ್ಲಿಂದ ಎಲ್ಲೋಗೋದು? ನೀನು ಹೇಳಿದ್ರಿಂದ ಅಲ್ಲ, ನನ್ನ ಪ್ರಯತ್ನದಿಂದ ಹೋಯಿತು ಅಂತ ಈ ರೀತಿ ಹೇಳಿದರೆ, ಇನ್ನು ನಾನು ಅನ್ನೋದಿದೆ ಅಲಂಕಾರ ಮಾಡ್ಕೊಂಡಿದ್ದಾನೆ. ಅಲಂಕಾರ ಆಯಿತು ಹೊರತು ನಾನು ಅನ್ನೋದು ಹೋಗಲಿಲ್ಲ. ಹೌದಾ? ಅದಕ್ಕೋಸ್ಕರ ಇಲ್ಲಿ ಆ ರೀತಿ ಹೇಳಿಲ್ಲ. ಮತ್ತೇನು ಹೇಳ್ತಾರೆ? ತತ್ಪ್ರಸಾದ, ನಿನ್ನ ಪ್ರಸಾದದಿಂದ. ನಿನ್ನ ಪ್ರಸಾದ ಸಾಮಾನ್ಯ ನಾವು ಇದನ್ನು ಪ್ರಸಾದ ತಗೊಳ್ತೀವಿ. ಅದು ಇಲ್ಲಿ ಮಂಗಳಾರತಿ ಅಂದರೆ ಒಂದು ಕೊಡ್ತಾರೆ, ಏನೋ ತಿನ್ನೋ ಪದಾರ್ಥ, ಅದಕ್ಕೆ ಪ್ರಸಾದ ಅಂತೀವಿ. ಹೌದಾ? ಅದೆಲ್ಲ ಪ್ರಸಾದ, ಅದು ಪ್ರಸಾದ ಪ್ರತೀಕ. ನಿಜವಾದ ಪ್ರಸಾದ ಯಾವುದಪ್ಪ ಅಂದರೆ, ನಾವು ಗುರುವಿನ ಹತ್ರ ಶ್ರವಣ ಮಾಡಿ ಅವ್ರು ಹೇಳಿದಂಥ ರೀತಿಯಲ್ಲಿ ನಾವು ಒಳಗಡೆ ಹೋಗ್ತಾ, ನಮ್ಮಲ್ಲಿ ನಾವು ಹೋಗ್ತಾ, ನಾನು ಅನ್ನತಕ್ಕಂಥ ಅನಿಸಿಕೆನೂ ಇಲ್ಲ ಸ್ವರೂಪ ಅಂತ ಅಲ್ಲಿ ನಿಲ್ತೀವಲ್ಲ, ಆ ನಿಂತಾಗ ನಮಗೇನು ಒಂದು ಪ್ರಶಾಂತತೆ, ಒಂದು ಆನಂದ ಕಾಣುತ್ತೋ ಅದು ಪ್ರಸಾದ. ಅಂದರೆ ನಿನ್ನ ಉಪದೇಶದಿಂದಲೇ ನನಗೆ ಸ್ಮೃತಿ ಬಂತೆ ಹೊರತು ನಿನ್ನನ್ನು ಬಿಟ್ಟರೆ ಸಾಧ್ಯವೇ ಇಲ್ಲ ಅಂದಾಗ ಅಹಂಕಾರ ಪಕ್ಕಕ್ಕೆ ಹೋಗಿದೆ. ನಾನು ಪ್ರಯತ್ನ ಪಟ್ಟು ಕೇಳಿದೆ ಕೃಷ್ಣ, ನೀನೇನೋ ಹೇಳ್ಕೊಂಡು ಹೋದೆ, ನಾನು ಗಮನ ಇಟ್ಟು ಕೇಳಿದೆ ಆದ ಕಾರಣ ನನಗೆ ಅರ್ಥ ಆಯಿತು, ನಾನು ಅರ್ಥ ಮಾಡ್ಕೊಂಡಿದ್ದು ನಾನೇ ಮೂಲ ಅಂತ ಈ ರೀತಿ ಮಾತಾಡೋದಾದರೆ ಅವಾಗೇನಾಯಿತು? ಅಹಂಕಾರ ಅಲಂಕಾರವಾಯಿತು. ಸಾಮಾನ್ಯವಾಗಿ ಇದೇ ಆಗುತ್ತೆ. ನಾನು ಸನ್ಯಾಸಿ, ಈ ಗೃಹಸ್ಥ ಬಿಟ್ಬೇಡ, ಯಾಕೆಂದರೆ ಇವ್ರಿಗೆ ಅಭಿಮಾನ ಬರುತ್ತೆ. ಹೌದಾ? ಎಷ್ಟೋ ಜನಕ್ಕೆ ಹೇಳ್ತೀನಿ ನಾನು, ಮಗನಿಗೆ ಹೆಣ್ಣು ಗೊತ್ತಾಯಿತು ಅಂತಾರೆ. ಹೆಣ್ಣು ಗೊತ್ತಾಯಿತು ಸ್ವಾಮೀಜಿ, ನಿಮ್ಮ ಆಶೀರ್ವಾದದಿಂದ ಹೆಣ್ಣು ಗೊತ್ತಾಯಿತು ಅಂತ ನಾನು ಹೇಳ್ತೀನಿ, ನಾನು ಅತ್ತೆ, ನಾನು ಮಾವ ಅನ್ನೋ ಅಭಿಮಾನ ಬೆಳೆಸ್ಕೋಬೇಡಿ. ಅರ್ಥವಾಗುತ್ತೆ. ವ್ಯವಹಾರಕ್ಕೆ ಬೇಕಾದರೆ ನಮ್ಮ ಸೊಸೆ ಅಂತ ಹೇಳಿ ತಪ್ಪಿಲ್ಲ, ಆದರೆ ನನ್ನ ಸೊಸೆ ನಾನು ಹೇಳ್ದಾಗ ಕೇಳಬೇಕು. ಇದು ಯಾವಾಗ ಸುರೇಶಾಚಾರ್ಯ ಕಾಲದಿಂದ ಇದೆ. ನಂತರ ಸ್ವಾಮೀಜಿ ಇವೆಲ್ಲ ಹೇಳ್ತಾರೆ, ಅದಕ್ಕೆ ಜನ ಬರಲಿ ಸತ್ಯ. ಹೌದಾ? ಯಾವಾಗ ಮದುವೆ ಸೆಟ್ಲ್ ಆಯಿತು ಮಾಡಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಸೊಸೆ ಅಂತ ಹೇಳಿ ತಪ್ಪಿಲ್ಲ, ಆದರೆ ನನ್ನ ಸೊಸೆ ಅಂದಮೇಲೆ ನಾನು ಹೇಳ್ದಾಗ ಕೇಳಬೇಕು. ಇದು ಅತ್ತೆಯನ್ನು ಅಭಿಮಾನದಿಂದ ಬರುತ್ತೆ. ಅತ್ತೆಯನ್ನು ಅಭಿಮಾನನೇ ಮಾಡಬೇಡಿ. ನಾನು ಅತ್ತೆನೂ ಅಲ್ಲ, ನನಗೆ ಯಾವ ಸೊಸೆನೂ ಇಲ್ಲ, ಬಸ್. ಅವಾಗೇನು ಜಗಳ ಇರುತ್ತೆ? ನೈಷ್ಕೃತ ಸ್ಥಿತಿ ಗ್ರಂಥದಲ್ಲಿ ಸುರೇಶಾಚಾರ್ಯ ಕೂಡ ದೃಷ್ಟಾಂತ ಕೊಡ್ತಾರೆ. ಯಾರೋ ಭಿಕ್ಷುಕ ಬರ್ತಿತ್ತಂತೆ, 6 ತಿಂಗಳಾಗಿರುತ್ತೆ ಮದುವೆಯಾಗಿ. ಭಿಕ್ಷುಕ ಬಂದರೆ ಅತ್ತೆ ಹೇಳ್ತೈತೆ ಇಲ್ಲ ಹೋಗಪ್ಪ ಅಂತ. 6 ತಿಂಗಳು ಕೇಳಿಸ್ಕೊಂಡಿರೋ ಸೊಸೆ. ಸರಿ, ಒಂದು ಸಲ ಆಕೆ ಒಳಗಡೆ ಇರ್ತಾಳೆ, ಭಿಕ್ಷುಕ ಬರ್ತಾನೆ, ಈ ಸೊಸೆ ಇಲ್ಲ ಹೋಗಪ್ಪ ಅಂತಾಳೆ. ಇಲ್ಲ ಹೋಗಪ್ಪ ಅಲ್ಲಿ ಒಳಗಡೆಯಿಂದ ಬರ್ತಾಳೆ ಅಮ್ಮ. ಇಲ್ಲ ಇಲ್ಲ ಕೇಳು, ಭಿಕ್ಷೆ ಕೇಳು ಅಂತಾಳೆ. ಅಮ್ಮ ಏನಾರ ಕೊಡಿ ಅಂತ. ಇಲ್ಲ ಹೋಗಂತಾಳೆ. ಅಯ್ಯಮ್ಮನೇ ಹೇಳಿದ್ದಲ್ಲ, ನೀನು ಯಾಕಮ್ಮ ಕರೆದು ಮತ್ತೆ ಕೇಳ್ತೀಯ, ಮತ್ತೆ ಹೋಗಂತೀಯ ಅಂದರೆ ಇಲ್ಲ ಅನ್ನೋಕ್ಕೆ ಅವಳೇ, ಇಲ್ಲ ಅನ್ನೋಕ್ಕೆ ಅವಳೇ. ಪ್ರಸಾದ ಅಂದರೆ ಎಲ್ಲ ಅಭಿಮಾನವನ್ನು ತೆಗೆದುಹಾಕ್ಬಿಟ್ಟು ನಿರಭಿಮಾನ ಸ್ಥಿತಿ ಏನು ಉಳಿಯುತ್ತೋ ಅದರ ಪ್ರತೀಕ ಪ್ರಸಾದ. ಯಾವ ರೀತಿ ಸಾಧ್ಯ ಆಯಿತು? ನಿನ್ನ ಉಪದೇಶದಿಂದಲೇ ಸಾಧ್ಯವಾಯಿತು. ಉಪದೇಶ ಅಂತ ಇಲ್ಲಿದ್ದರೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಆದ ಕಾರಣ ನಿನ್ನ ಪ್ರಸಾದದಿಂದ ನನಗಿದು ಪ್ರಾಪ್ತಿಯಾಯಿತು ಅಂದಾಗ ಅಹಂಕಾರ ಅನ್ನತಕ್ಕಂಥದ್ದು ಹೊರಟೋಯ್ತು. ಮತ್ತೆ ನೋಡು, ಸ್ಮೃತಿ ಬಂತು,
ಆದರೆ ಆ ಸ್ಮೃತಿ ಅನ್ನತಕ್ಕಂಥದ್ದು ನನ್ನನ್ನು ನಾನು ನೋಡಿದೆ ಅಂತ ಹೇಳ್ತಿಲ್ಲ. ನಾನು ಮರ್ತೋಗಿದ್ದೆ, ಜ್ಞಾಪಕ ಬಂತು. ಹೌದಾ? ತವ ಪ್ರಸಾದಾತ್ ಮಯ ಪ್ರಾಪ್ತಂ ಮತ್ತು ಅನೇನ ಮೋಹನ ಪ್ರಶ್ನ ಪ್ರತ್ಯೋಚನೇನ ಶಾಸ್ತ್ರಾರ್ಥ ಜ್ಞಾನಫಲಂ ಏತಾವದೇವ ಇತಿ ನಿಶ್ಚಿತಂ ದರ್ಶಿತಂ ಭವತಿ. ಅಂದರೆ ಇಲ್ಲಿ ಕೃಷ್ಣನ ಪ್ರಶ್ನೆ ಅರ್ಜುನ ಸಮಾಧಾನದಿಂದ ಏನಪ್ಪ ಆಗುತ್ತೆ ಅಂದರೆ, ಸಮಸ್ತ ಶಾಸ್ತ್ರಗಳ ಒಂದು ಫಲ ಮನುಷ್ಯ ಜೀವನದಲ್ಲಿ ನಾವು ಪಡಿಬೇಕಾಗಿರ್ತಕ್ಕಂಥ ಫಲ, ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮಸ್ತ ಶಾಸ್ತ್ರಗಳ ಫಲ ಅಂದರೆ ಮನುಷ್ಯ ಜೀವನದಲ್ಲಿ ನಿಜವಾದ ಮನುಷ್ಯ ಪಡಿಬೇಕಾಗಿರ್ತಕ್ಕಂಥ ಫಲ ಯಾವುದಪ್ಪ ಅಂದರೆ ಇಷ್ಟು ಮಾತ್ರ. ಯಾವುದು? ಮೋಹನ ಕಳ್ಕೊಳ್ಳೋದು, ನಾನು ಯಾರನ್ನು ಜ್ಞಾಪಿಸ್ಕೊಳ್ಳೋದು. ಮೋಹನ ಕಳ್ಕೊಳ್ಳೋದು, ನಾನು ಯಾರು ಅನ್ನತಕ್ಕನ ಜ್ಞಾಪಿಸ್ಕೊಳ್ಳೋದು. ಮೋಹ ಅಂದರೆ ಏನು? ನನ್ನದು, ನಾನು ನನ್ನದು, ನಾನು ನನ್ನದು ಅನ್ನತಕ್ಕಂಥದ್ದು ಮೋಹ. ಹೌದಾ? ಅದೇ ದುಃಖದ ಮೂಲ. ಆದ ಕಾರಣ ಆ ಮೋಹ ಅನ್ನತಕ್ಕಂಥದ್ದು ಹೋಗಬೇಕು ಮತ್ತು ನಾನು ನಿಜ ಸ್ವರೂಪ ಯಾವುದಂತ ಜ್ಞಾಪಕ ಬರಬೇಕು. ಬಂದರೆ ಅದೇ ಮನುಷ್ಯ ಜನ್ಮ. ಅದು ಬಿಟ್ಟು ಇನ್ನೇನೇನೆಲ್ಲ ಮಾಡ್ತೀವಿ ಸಮಾಜ ಜೀವನ ಅಂತ, ಆಹಾರ ಸಂಪಾದಿಸ್ಕೊಳ್ಳೋದು, ತಿನ್ನೋದು. ಹೌದಾ? ಆಹಾರ ಸಂಪಾದಿಸ್ಕೊಂಡು ತಿನ್ನೋದು, ಸ್ತ್ರೀ ಪುರುಷರ ಸಂಬಂಧ, ಮತ್ತು ಭಯಕ್ಕೋಸ್ಕರ ರಕ್ಷಣೆ ಮಾಡ್ಕೊಳ್ಳೋದು, ನಿದ್ದೆ ಮಾಡೋದು. ಇಷ್ಟೇ ಅಲ್ಲ ಮನುಷ್ಯ ಜೀವನ. ಇದು ಎಲ್ಲ ಪ್ರಾಣಿಗಳು ಮಾಡುತ್ತೆ. ಮತ್ತು ಸಮಸ್ತ ಸರ್ವಶಾಸ್ತ್ರ ಜ್ಞಾನ ಫಲ ಅಂದರೆ ಮೋಹ ಕಳ್ಕೊಳ್ಳೋದು, ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಮನುಷ್ಯ ಜೀವನ ಅಂದರೂ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಮೋಹ ಕಳ್ಕೊಳ್ಳಿಲ್ಲ, ನಾನು ಯಾರು ಅನ್ನೋದು ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಅದು ಮನುಷ್ಯ ಜೀವನವಲ್ಲ, ವ್ಯರ್ಥ ಜೀವನ ಆಯಿತು. ಅದೇ ಇವರು ಶಿಶುನಾಳ್ ಶರೀಫ್ ಹೇಳ್ತಾರಲ್ಲ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರಿದೇ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ. ನಿಂಗಲ್ಲ ಮನುಷ್ಯ ಶರೀರ, ವ್ಯರ್ಥ ಮಾಡ್ಕೊಳ್ತಾ ಇದೆಯಾ. ಸಿದ್ಧ ಸಾಧಕರ ಸುವಿದ್ಯೆಗೊದಗುವ ಬುದ್ಧಿವಂತರಿಗೆ ತಕ್ಕ ತಂಬೂರಿ. ಯಾರಾದರೆ ಸುವಿದ್ಯೆ ಅಂದರೆ ಎಲ್ಲ ವಿದ್ಯೆಗೂ ಕುವಿದ್ಯೆ, ಪ್ರಯೋಜನ ಇಲ್ಲ. ಸೊ ಈ ಲೇಟೆಸ್ಟ್ ಕಂಪ್ಯೂಟರ್ ಸೈನ್ಸು ಕುವಿದ್ಯೆನೇ. ಮತ್ತು ಯಾವುದಪ್ಪ ಸರಿಯಾದಂಥ ವಿದ್ಯೆ? ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಅದೇ ನಮ್ಗೆ ಅರ್ಥ ಆಗಲ್ಲ ಅಂದಾಗ ಕತ್ತೆಗೆ ನೇತಕ್ಕೆ ತಂಬೂರಿ. ಸುಮ್ಮನೆ ಎಲ್ಲ ತಲೆ ಮೇಲೆ ಹಾಕೊಂಡು ಕತ್ತೆ ಥರ ದುಡಿತಾ ಇದೆಯಾ, ನಿಂಗೆ ಯಾಕೆ ಮನುಷ್ಯ ಜೀವನ ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ಕತ್ತಿಯಾಗಿ ಜನ್ಮ ಬರುತ್ತೆ ನಮಗೆ. ಯಾಕೆ? ಪಾಪ ಬೇರೆ ಎಲ್ಲ ಜವಾಬ್ದಾರಿ ಹಾಕ್ಕೊಂಡು ದುಡಿತಾ ಇದ್ದಾನೆ, ಇವ್ರಿಗೆ ಕತ್ತಿಯಾಗಿರೋದೆ ಇಷ್ಟ ಅಂದ್ಬಿಟ್ಟು ನೆಕ್ಸ್ಟು ಕತ್ತೆ ಜನ್ಮ ಬರುತ್ತೆ. ಅದು ಎಷ್ಟು ಜನ್ಮ ಕತ್ತೆ ಜನ್ಮ ಬರುತ್ತೋ, ಮತ್ತು ಇನ್ಯಾವ ಮನುಷ್ಯ ಜನ್ಮ ಬರುತ್ತೋ. ಬಂದಿದೆ ಮನುಷ್ಯ ಜನ್ಮ. ಇಷ್ಟು ಮಾತ್ರ ತಿಳ್ಕೊಬೇಕಾದ್ದು. ಯಾವುದು? ಮೋಹ ಅನ್ನಂತ ನನ್ನದು, ನಾನು ಅನ್ನೋದು ಹೋಗಬೇಕು. ಹೇಳಿದಾಗ ನಾವು ಕಷ್ಟ ಕಾಣುತ್ತೆ. ಅಂದರೆ ನಾವು ಕಟ್ಟಿಸಿದ ಮನೆ ನಮ್ಮ ಹೆಸರು ರಿಜಿಸ್ಟರ್ ಆಗಿದೆ, ಇದು ನಂದಲ್ವೇ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು. ಇವಾಗ ನೀವೇ ಕಟ್ಟಿಸಿದ ಮನೆ ಮತ್ತು ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇದೆ, ಹೌದಾ? ಈಗ ನೀವು ಮಾರಬೇಕು ಅಂದ್ಕೊಳ್ತೀರ. ಯಾರೋ ಒಬ್ಬರಾಗೆ ಪ್ರಯತ್ನ ಮಾಡೋದು ಮಾರಬೇಕು ಅಂತ. ಮಕ್ಕಳು ಒಪ್ಪೋ ತನಕ ತಗೊಳ್ತಾರೋ, ಮಕ್ಕಳು ಸೈನ್ ಹಾಕ್ಬೇಕು. ಇಲ್ರಿ ಅವ್ರಿಗೇನು ಅಧಿಕಾರ ಇಲ್ಲ, ನಾನು ಕಳಿಸಿದ್ದು ಸ್ವಂತ ನನ್ನ ಹೆಸರಲ್ಲಿದೆ, ನಾನು ಮಾರ್ತೀನಿ ಅಂದರೆ ಅಷ್ಟೆಲ್ಲ ಬೇಡ. ಯಾರೋ ಅವ್ರು ಮಾರಬೇಕು ಅಂತ ಪ್ರಯತ್ನ ಮಾಡಿದ್ರು. ಆ ಮಕ್ಳು ಏನು ಮಾಡಿದ್ರು, ನಮ್ಮ ಅಪ್ಪಂಗೆ ತಲೆ ಕೆಟ್ಟಿದೆ, ಅವ್ರ ಮಾತು ಕೇಳಬೇಡಿ, ತೊಗೋಬೇಡಿ ಅಂದರು. ಸರಿ, ಯಾರೂ ಬರಲಿಲ್ಲ ತೊಗೊಳಕ್ಕೆ. ಯಾಕೆ? ತಲೆ ಕೆಟ್ಟಿರೋದು ನಮಗೆ ಯಾಕೆ ವ್ಯವಹಾರ ಅಂತ. ಇವಾಗ ನಂದು ಅಂದ್ಕೊಂಡು ಏನಾಯಿತು? ನಾವು ನಂದು ಅಂದ್ಕೊಳ್ತೀವಿ. ಬೇಡ, ನಾಳೆ ದಿವಸ ಗೌರ್ಮೆಂಟ್ನವರು ಕಮ್ಯುನಿಸ್ಟ್ ಗೌರ್ಮೆಂಟ್ ಬಂತು ಅಂತ ಇಟ್ಕೊಳ್ಳಿ, ಬರೋ ಚಾನ್ಸ್ ಇಲ್ಲ. ಭಾರತ ದೇಶ ಒಂದೊಡೆ ಬಂತು, ಅಥವಾ ಇದೇ ಗೌರ್ಮೆಂಟ್ನವರು ಯಾವ ರೀತಿ ನಮ್ಮ ಹತ್ತಿದ್ದಂಥ ದುಡ್ಡಿಗೆಲ್ಲ ಬೆಲೆ ಎದುರಾಗೋಯ್ತು. 500 ರೂಪಾಯಿ, 1000 ರೂಪಾಯಿಗೆ ಕೋಟಾ ನೋಟ್ ಮಾಡಿದವರು ಅವರವರಲ್ಲಿ ಏನಾದರೂ ಗೊತ್ತಿಲ್ಲ,
ನಮ್ಮಲ್ಲಿರೋ 500 ರೂಪಾಯಿ ಚೇಂಜ್ ಮಾಡ್ಕೋಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಆಯ್ತೋ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ನಾಳೆ ದಿವಸ ಪ್ರೈವೇಟ್ ಪ್ರಾಪರ್ಟಿ ಇಲ್ಲ, ಎಲ್ಲ ಗೌರ್ಮೆಂಟ್ದೆ. ಚೈನಾ ಥರ ತೊಗೊಂಡ್ಬಿಟ್ರೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಯ್ತು, ನಂದು ಏನಾಯಿತು? ಅಷ್ಟೆಲ್ಲ ಬೇಡ, ನಂದು ಅಂತೀವಿ, ಇಲ್ಲಿಂದ ಹೊರಟೋಗ್ತೀವಿ ಅಂದ್ರೆ ಗೊತ್ತಾಗುತ್ತಲ್ಲ. ಇಲ್ಲ ಶಬ್ದ ಉಪಯೋಗಿಸಿದ್ರೆ ಗೊತ್ತಾಗುತ್ತೆ, ಏನು ಬೇಡ ಅಂತೀರ. ಹೊರಟೋಗ್ತೀವಿ. ಯಾವ ಜೊತೆ ಬರುತ್ತೆ? ಕಾಂತ ಗೃಹದ್ವಾರೆ. ಹೆಂಡತಿಯ ಭಾಗದ ತನಕ ಬರ್ತಾಳೆ, ಹೆಣ ನೋಡ್ಬಿಟ್ಟು 2 ಅಕ್ಕಿ ಕಳ ಹೆಣದ ಮೇಲೆ ಹಾಕಿ ಅದೇನು ಬಾಯಲ್ಲಿ ಬಿತ್ತೋ ಇಲ್ಲೋ ಅಂತ ಹೇಳ್ತಾ ಹೊರಟೋಗ್ತಾಳೆ, ಏನನ್ನ ಹಾಕ್ಕೊಂಡು ಹೋಗ್ಲಿ ಅಂತ. ಹೌದಾ? ಇಲ್ಲ, ಗಂಡ ಬರ್ತಾನೆ, ಎಲ್ಲಿನ ತನಕ ಬರ್ತಾನೆ? ಸ್ಮಶಾನದ ತನಕ ಬರ್ತಾನೆ. ಏನೋ ಮುದ್ರೆ ಮಾಡ್ತಿದ್ರು, ಆಮೇಲೆ ಮಾಡಿ ಸ್ಮಶಾನದ ತನಕ ಬರ್ತಾನೆ. ಹೌದಾ? ಬೆಂಕಿ ಇಟ್ಬಿಟ್ಟು ಮತ್ತೆ ಎದ್ದು ಬರಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಇನ್ನೊಂದು ಮದುವೆ ಮಾಡ್ಕೋಬೋದು ಅಂತ ಬರ್ತಾನೆ. ಸ್ಮಶಾನೆ, ಜನಗಳೆಲ್ಲ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಸ್ಮಶಾನಕ್ಕೆ ಬರ್ತಾರೆ. ಮತ್ತು ಯಾರನ್ನ ಜೊತೆ ಬರ್ತಾರೋ? ಒಬ್ಬರನ್ನ ಬನ್ನಿ ಅಂದರೆ ಎಲ್ಲ ವಾಪಸ್ ಬರ್ತಾರೆ. ಮತ್ತು ಏನಪ್ಪ ಜೊತೆ ಬರುತ್ತೆ? ಮಗನು ಹಾಕುವ ಪಿಂಡ ಕಾಗೆದರಿಗಳ ಪಾಲು, ಹೊದಿಸಿದ ಹೊದಿಕೆ ಅಗಸನ ಪಾಲು, ನೀ ಮಾಡಿದ ಕರ್ಮ ನಿನ್ನ ಪಾಲು. ಆ ಕರ್ಮ ಒಂದೇ ನಮ್ಮ ಜೊತೆ ಬರುತ್ತೆ. ಅದಕ್ಕೋಸ್ಕರ ಮೋಹನ ತಕ್ಕ ಬಿಟ್ಟು ಈಶ್ವರ ಬುದ್ಧಿಯಿಂದ ಮಿನಿಮಮ್ ಕೆಲಸ ಮಾಡಿಕೊಂಡು ಈ ಮೋಹನ ಕಳ್ಕೊಳ್ಳತಕ್ಕಂಥದ್ದೇ ಮನುಷ್ಯ ಜೀವನ. ಶಾಸ್ತ್ರನೂ ಅಷ್ಟಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಹೊರತು ನಾವು ಇಷ್ಟು ದಿವಸ ಪ್ರವಚನಕ್ಕೆ ಹೋಗಿದ್ದೀವಿ, ಒಂದು ಲಾಟ್ರಿನೂ ಬರಲಿಲ್ಲ ಅಂದರೆ ನೀನು ಪ್ರವಚನ ಕೇಳಿದ ಅರ್ಥ. ಅದ ಕಾರಣ ಏತಾವದೇವ ಇತಿ ನಿಶ್ಚಿತಂ, ಇಷ್ಟೇ ಮನುಷ್ಯ ಪಡಿಬೇಕಾಗಿರ್ತಕ್ಕಂಥದ್ದು. ಯಜ್ಞಾನಾತ್ ಮೋಹನಾಶ ಆತ್ಮಸ್ತುತಿ ಲಾಭಾಷ್ಟ. ಮೋಹನಾಶ ಆಯಿತು, ಆತ್ಮಸ್ತುತಿ ಬಂತಂದರೆ ಅದು ಮನುಷ್ಯನ ಸಾರ್ಥಕ ಜೀವನ. ಅದೇ ರೀತಿ ಮತ್ತೆ ಹೇಳ್ತಾರೆ, ಸ್ಥಿತೋಸ್ಮಿ ಗತ ಸಂದೇಹ. ಅಪ್ಪ ಈಗ ಯಾವ ಸಂದೇಹನೂ ಇಲ್ಲ, ಮಾಡಬೇಕೋ ಮಾಡಬಾರ್ದೋ, ಯುದ್ಧ ಮಾಡಲೋ ಇದೆ. ಯಾಕೆ? ನಾನು ಅನ್ನೋದಿದ್ದರೆ ಈ ರಾಮಾಯಣಲ್ಲೇ ಇರುತ್ತೆ. ಏನು ಮಾಡಲಿ, ಯಾವ್ದು ಮಾಡಲಿ, ಯಾಕೆ ಮಾಡಲಿ, ಎತ್ತು ಮಾಡಲಿ, ಇದೆಲ್ಲ ಇರುತ್ತೆ. ಆ ನಾನು ಅನ್ನೋತಕ್ಕಂಥದ್ದು ಯಾವಾಗಿಲ್ವೋ ಸರಿ ಜೀವನ ಇದರಲ್ಲಿ ಹೇಗೆ ನಡೆಯುತ್ತೋ ನಡೀಲಿ. ನಾನು ಅನ್ನೋದ್ರಿಂದ ಹಾಗೆ ನಡಿಬೇಕು, ಹೀಗೆ ನಡಿಬೇಕು, ಇದು ಹೇಗೆ ನಡೆಯುತ್ತೋ ನಡೀಲಿ, ಹೇಗೆ ನಡೆಯುತ್ತೋ ನಡೀಲಿ. ಪ್ರಾಣ ಹೋಗಲಿ. ಎಷ್ಟು ಹೇಳ್ತೀರಿ? ಮೃತ್ಯು ದೇವತೆ ಬಂದು ಎದುರುಗಡೆ ನಿಂತರೂ ಆನಂದವೇ. ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬರ್ತಾನಂತೆ, ಒಬ್ಬ ಸನ್ಯಾಸಿ ಕರ್ಕೊಂಡು ಹೋಗ್ಬೇಕು ಅಂತ. ಹಿಮಾಲಯಸ್ಗೆ ಹೋಗ್ತಾನೆ, ಅಲ್ಲೊಬ್ಬ ಸನ್ಯಾಸಿ ಮಲಗಿರ್ತಾರೆ, 4 ದಿನ ಮಲಗಿರ್ತಾರೆ. ಅಯ್ಯೋ ಈ ಚಳಿನಲ್ಲಿ ಏನು ನಿನ್ನ ಜೀವನ, ಬಾ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಬರಲ್ಲಪ್ಪ. ಈಗಿನ ಕಾಲಕ್ಕೆ ಸನ್ಯಾಸಿಗಳು ರೆಡಿ ಇದ್ದಾರೆ ಪಾಶ್ಚಾತ್ಯಕ್ಕೆ ಹೋಗುತ್ತೆ, ಯಾರು ಕರೀಲಿಲ್ಲ ಅಷ್ಟೇ. ಏನೋ ಕರೆದು ನಾವೆಲ್ಲ ರೆಡಿ ಆಗ್ತೀವಿ. ಅದು ಆ ಮಹಾತ್ಮರು ಬರಲ್ಲಪ್ಪ, ನಿಂಗೆ ಏನು ಬೇಕಾದ್ರೂ ಕೊಡ್ತೀವಿ, ಎಲ್ಲ ಭೋಗಭಾಗ್ಯಗಳು ಕೊಡ್ತೀವಿ, ಬಾ. ಆ ಭೋಗಭಾಗ್ಯ ಬೇಕು ಅಂದರೆ ಸನ್ಯಾಸ ಆಗ್ತಿಲ್ಲ ನಾನು. ಅಲೆಕ್ಸಾಂಡರ್ ಎಷ್ಟು ಬಲವಂತ ಮಾಡೋದು ಒಪ್ಪಲಿಲ್ಲ. ಅಲೆಕ್ಸಾಂಡರ್ ಏನು ಸಾಮಾನ್ಯ, ಕತ್ತಿ ತೆಗಿತಾನೆ, ನೀನು ಬರಲಿಲ್ಲ ಅಂದರೆ ನಿನ್ನ ಕುತ್ತಿಗೆ ಕೆಳಗಡೆ ಬಿದ್ದೋಗುತ್ತೆ. ನಗ್ತಾರೆ ಮಹಾತ್ಮರು. ಯಾವ ಕುತ್ತಿಗೆ ಕೆಳಗಡೆ ಬೀಳೋದನ್ನು ನೀನು ನೋಡ್ತಿರ್ತೀಯೋ ಆ ಕುತ್ತಿಗೆ ಕೆಳಗಡೆ ಬೀಳೋದು ನಾನು ನೋಡ್ತಿರ್ತೀನಿ. ಅರ್ಥಕ್ಕೆ ಅದು ಮನುಷ್ಯ ಜೀವನ. ಆ ಕುತ್ತಿಗೆ ಕೆಳಗಡೆ ಬೀಳೋದು ನಾನು ನೋಡ್ತಿರ್ತೀನಿ. ಅದು ನಿನ್ನ ಕತ್ತಿ ನನ್ನ ತನಕ ಬರಲ್ಲ, ನಿನ್ನ ಕತ್ತಿ ನನ್ನ ತನಕ ಬರಲ್ಲ. ಅಲೆಕ್ಸಾಂಡರ್ ಕತ್ತಿ ಕೆಳಗಡೆ ಬಿದ್ದೋಗುತ್ತೆ. ಇದು ಜೀವನ ಅಂದರೆ ಕೊನೆಗೆ ಅರ್ಥ ಆಗುತ್ತೆ ಅಲೆಕ್ಸಾಂಡರ್ಗೆ. ವಾಪಸ್ ಹೋಗ್ಬೇಕಾದ್ರೆ ಪಾಪ ಮಧ್ಯದಲ್ಲೇ ಪ್ರಾಣ ಹೋಗ್ಬಿಡುತ್ತೆ. 32 ವಯಸ್ಸಿನ ಹೊರಟೋಗ್ತಾರವರು. ಇಲ್ಲ ಅಂದರೆ ನಿಜವಾದ ತಕ್ಕ ಟರ್ನ್ ಆಗಿರೋನೋ ಏನೋ. ಇದು ಜೀವನ ಅಂದರೆ ಮೃತ್ಯು ಭಯನೂ ಇಲ್ಲ, ಇದು ಜೀವನ ಅಂದ್ಬಿಟ್ಟು ಕತ್ತಿ ಕೆಳಗಡೆ ಬಿಸಾಕಿ ನಮಸ್ಕಾರ ಮಾಡಿ, ಹೇಗೆ ಗೊತ್ತು ನಿಮಗೆ ಧೈರ್ಯ ಹೇಳಿ ಅಂದರೆ, ನೋಡು ರಾಜಸ್ಥಾನದ ಭಾರತ ದೇಶಕ್ಕೆ ಬಂದಿದ್ಯಾ, ರಾಜಸ್ಥಾನ ಮರುಭೂಮಿಯಲ್ಲಿ ತಪ್ಪಿಸ್ಕೊಳ್ತೀಯ ಅಂತ ಇಟ್ಕೋ. ಅಲ್ಲಿ ನಿಂಗೆ ಬಾಯಾರಿಕೆ ಆಗ್ತಿದೆ, ನೀರು ಸಿಗೋಲ್ಲ. ಆಗ ಅಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೊಂಡು ನಾನು ಕೂತಿರ್ತೀನಿ,
ಒಂದು ವೇಳೆ ನೀನು ಬಂದೆ, ನೀನು ಕೇಳ್ತೀಯ, ನಿಂಗೆ ಪ್ರಾಣ ಹೋಗೋ ಸ್ಥಿತಿ ಇದೆ, ನಿನ್ನ ಅವಸ್ಥೆ ನೋಡ್ಬಿಟ್ಟು ನಾನು ಹೇಳ್ತೀನಿ ನಿನ್ನ ಅರ್ಧ ರಾಜ್ಯ ಕೊಟ್ಟರೆ ನೀರು ಕೊಡ್ತೀನಿ ಅಂತ. ಅವಾಗ ಇನ್ನೇನು ಮಾಡ್ತೀಯ? ಇನ್ನೇನು ಮಾಡೋದು? ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅರ್ಧ ರಾಜ್ಯ ಕೊಟ್ಟು ನೀರು ತೊಗೊಳ್ತೀನಿ. ಅವು ಮಹಾತ್ಮ ಹೇಳ್ತಾರೆ ನಾನು ಮತ್ತೆ ಬದಲಾಯಿಸ್ತೀನಿ, ಮಾತು ಬದಲಾಯಿಸ್ತೀನಿ. ನೀನು ಅರ್ಧ ರಾಜ್ಯ ಇಡೀ ರಾಜ್ಯ ಕೊಟ್ಟರೆ ನೀರು ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ, ನಿಂಗೆ ಪ್ರಾಣ ಹೋಗೋ ಸ್ಥಿತಿ ಇದೆ, ಏನು ಮಾಡ್ತೀಯ? ಇನ್ನೇನು ಮಾಡೋದು? ಇಡೀ ರಾಜ್ಯ ಕೊಟ್ಬಿಟ್ಟು ನೀರು ತೊಗೊಳ್ತೀನಿ, ಪ್ರಾಣ ಉಳಿಸ್ಕೊಂಡು ಮತ್ತೆ ಯುದ್ಧ ಮಾಡ್ತೀನಿ ಅಂತ. ಅಲ್ಲಿ ನೀನು ಸಂಪಾದನೆ ಎಷ್ಟಾಯಿತು? 1 ಲೋಟ ನೀರು. ಹೌದು, ನಮ್ಮ ಸಂಪಾದನೆಗೆಲ್ಲ ಈ ಗೌರ್ಮೆಂಟು, ಈ ಸಮಾಜ ಇದ್ರ ಮೇಲೆ ಬೆಲೆ ನಿಶ್ಚಯ ಆಗುತ್ತೆ ಹೊರತು ಇವಾಗ ಗಂಟೆಗೆ ಕಾಣ್ದಿರೋನು ಬೇಕಾದಷ್ಟು ಇಟ್ಕೊಂಡಿದ್ರು 500,000 ರೂಪಾಯಿಗಳೆಲ್ಲ. ಮತ್ತು ಇವಾಗ ಏನಾಯಿತು? ಅವ್ರಿಗೆ ಹೇಳಿದ್ರೆ ಬೈತಾರೆ, ಹೇಳ್ತೀರ ಅಂದರೆ ವೇಸ್ಟ್ ಆಗುತ್ತೆ, ಏನು ಬೈಕೊಳ್ಳಿ ಬಿಡು, ಒಂದಷ್ಟು ಬೈತಾರೆ, ಆಮೇಲೆ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಹೇಳಿ ಬೈಸ್ಕೊಂಡು ಏನೋ ಆಯಿತೋ ಇಲ್ಲ. ಮತ್ತು ಎಲ್ಲಪ್ಪ ಇದು ಬೆಲೆ? ನನ್ನದು ಅನ್ನತಕ್ಕಂಥದ್ದು ಯಾವಾಗಲೂ ಉಪಯೋಗಿಸೋಣ, ಇದು ಬೇಕು ಉಪಯೋಗಿಸೋಣ. ಆದರೆ ಯಾವಾಗ ಕೆಳಗಡೆ ಬಿದ್ದು ಹೋಗುತ್ತೋ ಅಥವಾ ಯಾರು ಹೊತ್ಕೊಂಡ್ರು ಹೊರಟೋಗುತ್ತೆ. ಇಲ್ಲ ನಾನು ಕೈಯಲ್ಲಿ ಸ್ವಾಮಿಗಳಂತ ಇರ್ತೀನಿ, ಯಾವಾಗಲೂ ಅವರಂತಿದ್ದರೆ ಭಾಳ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಅವರು ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾರೆ ನನ್ನ, ಅದಕ್ಕೆ ಇಲ್ಲೇ ಇರ್ತೀನಿ ಅಂತ ಅದೇನು ಹೇಳುತ್ತೆ. ಅಂದಾಗಿ ಮೋಹ ಅನ್ನತಕ್ಕಂಥದ್ದಲ್ಲೇ ಜೀವನ ಮಾಡಿ ಒದ್ದಾಡ್ತಾ ಇದ್ದೆ. ನಿನ್ನ ಪ್ರಸಾದದಿಂದ ಮೋಹ ಅನ್ನತಕ್ಕಂಥದ್ದು ಹೊರಟೋತಿ. ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಈ ಸಮಸ್ಯೆನೇ ಇಲ್ಲ ನನಗೆ, ಯಾಕೆ ನಾನು ಅನ್ನೋದೇ ಇಲ್ಲ. ಆ ಕಾರಣ ಕರಿಷ್ಯೆ ವಚನಂತವ, ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ, ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ. ನನ್ನದೇ ಆದಂಥ ಆಸೆ ಆಕಾಂಕ್ಷೆಗಳು ಇಲ್ಲ. ಅಂದರೆ ಜೀವನ ಯಾವ ರೀತಿ ಬರುತ್ತೆಯೋ ಆ ರೀತಿ. ಜ್ಞಾನಿ ಕೃತಕೃತ್ಯನು, ಜ್ಞಾನಿ ಕೃತಕೃತ್ಯ ಅಂದರೆ ಏನು ಮಾಡಬೇಕಾಗಿತ್ತು ಎಲ್ಲ ಮಾಡಾಯಿತು, ಏನು ತಿಳ್ಕೊಬೇಕು ಎಲ್ಲ ತಿಳ್ಕೊಂಡಾಯಿತು. ಅಹಂ ಧನ್ಯೋಸ್ಮಿ, ನಾನು ಧನ್ಯ, ನನಗಿನ್ಯಾವ ಏನು ಬೇಡ ಅಂತ ಸುಖವಾಗಿರ್ತಾನೆ ವ್ಯವಹಾರ ದೃಷ್ಟಿಯಿಂದ. ಮತ್ತು ಜ್ಞಾನ ನೋಡ್ತೀವಲ್ಲ, ಪಾಪ ಅವೇನು ಒದ್ದಾಡ್ತೀರ ಕಾಯಿಲೆ ಅಂತನೇನು, ಅಂದರೆ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಅವನು ಒದ್ದಾಡೋದಕ್ಕೆ ನಮಗೆ ಕಾಣ್ಬೋದು. ವ್ಯವಹಾರ ದೃಷ್ಟಿಯಿಂದ ಅವನು ಆಯಾ ಕಾಲಕ್ಕೆ ಒದಗಿದ್ದನ್ನು ಮಾಡುತ್ತಿರುತ್ತಾನೆ, ಆಯಾ ಕಾಲಕ್ಕೆ ಏನೇನು ಬರಬೇಕೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಜೀವನ ಅನ್ನತಕ್ಕ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ಏನೋ ಗೋಳು ಅನ್ನತಕ್ಕಂಥ ಇರುತ್ತೆ ಅಂತ ಹೇಳ್ತಾರೆ. ನಾವು ಆ ಅರ್ಜುನ ಸ್ಥಿತಿ ಸೇರ್ಕೋಬೇಕು. ಈಗ ಅರ್ಜುನ್ ಉಪದೇಶ ಪ್ರಾರಂಭ ಆಗಲಿಕ್ಕೆ ಮುಂಚೆ ಅರ್ಜುನ ಸ್ಥಿತಿ ಏನಿತ್ತೋ ಆ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಉದಾಹರಣೆ ಒಬ್ಬರು ಆನ್ಸರ್ ಮಾಡಲಿ, ಅರ್ಥ ಆಯ್ತೋ ಇಲ್ಲ. ಉಪದೇಶ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಅರ್ಜುನ ಸ್ಥಿತಿ ಏನಿತ್ತೋ ನಾವು ಅದರಲ್ಲೇ ಇದ್ದೀವಿ. ಏನು, ಯುದ್ಧರಂಗದಿಂದ ಓಡೋಗ್ಲಿಕ್ಕೂ ಆಗಿಲ್ಲ, ಯುದ್ಧ ಮಾಡಲಿಕ್ಕೂ ಆಗಿಲ್ಲ. ನಾವು ಅಷ್ಟೇ. ಈ ಸಂಸಾರದ ಒಂದು ಕುರುಕ್ಷೇತ್ರ, ಎಲ್ಲ ಮನೆಯೂ ಕುರುಕ್ಷೇತ್ರ ಹೌದಾ. ಅಲ್ಲಿ ಯುದ್ಧ ಮಾಡೋಣ ಅಂದರೆ ಈ ಜಾಸ್ತಿ ಅದು ಈಗಿನ ಕಾಲಕ್ಕೆ ಸ್ವಲ್ಪ ವಿರೋಧ ಮಾಡಿದ್ರೆ ಇನ್ನೊಂದು ಮಧ್ಯೆ ಓಡಾಡ್ಬಾರ್ದು ನಾವು. ಒಂದು ವೇಳೆ ಆ ಥರ ಇದ್ದಕ್ಕೆ ನಾನು ಹೇಳ್ತೀನಿ ಕೇಳಿ, ಆ ಥರ ಇದ್ದು ಹಿಂದ್ಗಡೆ ಎಲ್ಲರೂ ಕೂಡಿ ಮಧ್ಯ ಪ್ರವಚನ ಮಧ್ಯೆ ಓಡಾಡೋದು, ಪ್ರವಚನ ಥರ ಓಡಾಡೋದಾಗೆ ನಾವು ಯಾವುದು ಅರ್ಜುನ ಉಪದೇಶ ಕೇಳಲಿಕ್ಕೆ ಮುಂಚೆ ಯಾವ ರೀತಿ ಇದ್ದೋ ಆ ಸ್ಥಿತಿನಲ್ಲಿ ಇದ್ದೀವಲ್ಲೋ ನಾವು. ಮತ್ತೀಗ ಇಲ್ಲಿ 40 ದಿವಸ ಆಯಿತು, ಇನ್ನೂ 3 ದಿವಸ ಇದೆ. 40 ದಿವಸ ಕೇಳಿ ಅರ್ಜುನ ಯಾವ ರೀತಿ ಒದ್ದಾಡ್ತೀರೋ ಈಗಲೂ ಹಾಗೆ ಒದ್ದಾಡ್ತಾ ಇದ್ದೀವೋ, ಅಥವಾ ಇವತ್ತು ಅರ್ಜುನ ಹೇಳ್ತಿಲ್ಲ ನಷ್ಟು ಮೋಹ ಗೊತ್ತಿಲ್ಲಬ್ವಾ ಆ ಥರ ಏನೇನು ಆಗಿದೆಯೋ ಅನ್ನೋದು ಸ್ವಲ್ಪ ತಿಳ್ಕೊಬೇಕು ನಾವು. ಹೌದಾ? ಅದು ಆ ತಿಳುವಳಿಕೆ ಆಗಿದೆಯೋ ಇಲ್ವೋ, ಅದಕ್ಕೇನು ಕೈವಲ್ಯ ಅನ್ನೋದು ಸರ್ಟಿಫಿಕೇಟ್ ಕೊಡೋಲ್ಲ, ನೀವೇ ಯೋಚನೆ ಮಾಡಬೇಕು. ಯಾವ ರೀತಿ ವೃತ್ತಿದೆ ಅಂತ ಬಂದು ಇದ್ರ ನಿಂತರೂ ನಾನು ಏನು ಮಾಡೋದು ನಿನ್ನ ಕತ್ತಿ ಅಂದರು.
ಅದೇ ರೀತಿ ಯಾವ ವೃತ್ತಿ ದೇವತೆ ಬಂದ್ರೂ ನಗ್ತಾ ಇರ್ಬೋದು. ಇಲ್ಲಿಗೆ ನಿಲ್ಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ